ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯಜ್ಞಾನಿ ಷಡ್ಸ್ಥ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಧಾರವಾಡದ ಹೆಮ್ಮೆಯ ಶರಣ ಪರಂಪರೆಯ ಮುರುಘಾ ಮಠದ ಪೀಠಾಧ್ಯಕ್ಷರಾದಂತಹ ಪರಂ ಪೂಜ್ಯ ಮಲ್ಲಿಕಾರ್ಜುನಪ್ಪಗಳ ಚರಣಾರವಿಂದಗಳಲ್ಲಿ ಶರಣಗಳನ್ನು ಸಲ್ಲಿಸಿ, ಇವತ್ತು ಗುರುವಂದನೆಯನ್ನು ಸ್ವೀಕರಿಸ್ತಾ ಇರುವಂತಹ ಜಡೆ ಮಠದ ಪರಂ ಪೂಜ್ಯ ಸಿದ್ಧ ಋಷಭೇಂದ್ರ ಸ್ವಾಮಿಗಳ ಚರಣಗಳಲ್ಲಿ ಶರಣಗಳನ್ನು ಸಲ್ಲಿಸಿ, ಪೂಜ್ಯರ ಜೊತೆ ಆಗಮಿಸಿರುವಂತಹ ಪ್ರಭುಲಿಂಗ ದೇವರಲ್ಲಿ ಶರಣಗಳನ್ನು ಸಲ್ಲಿಸಿ, ಸೇರಿರ್ತಕ್ಕಂತಹ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ ಮತ್ತು ಸಂಗೀತ ಕಲಾವಿದರೇ, ತಮಗೆಲ್ಲರಿಗೂ ಶರಣಾರ್ಥಿ. ನಿನ್ನೆ ವಚನಾಂಕಿತಗಳ ಐತಿಹಾಸಿಕ ವಿವೇಚನೆಯನ್ನು ನೋಡ್ತಾ ಇದ್ವಿ. ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲು ತಮ್ಮ ರಚನೆಗಳಿಗೆ ಅಂಕಿತವನ್ನು ಇಟ್ಟುಕೊಳ್ಳುವಂತಹ ಪದ್ಧತಿಯನ್ನು ಪ್ರಾರಂಭಿಸಿದ್ದು ಅದು ಕಲ್ಯಾಣದ ಮಹಾಮನೆಯಲ್ಲಿ ಅಥವಾ ಮಂಗಳವಾಡದ ಮಹಾಮನೆಯಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ. ಅದಕ್ಕೆ ಆ ಪುಸ್ತಕಕ್ಕೆ, ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಪುಸ್ತಕಕ್ಕೆ ವಚನ ಹೃದಯ ಅಂತ ಹೆಸರಿಟ್ಟಿದ್ದೀನಿ ನಾನು. ವಚನ ಹೃದಯ ಯಾವುದು ಅಂದರೆ, ಯಾವುದೇ ಒಂದು ವಚನದ ಹೃದಯ ಯಾವುದಪ್ಪ ಅಂದರೆ ಅದರ ಅಂಕಿತ. ಆ ಅಂಕಿತವನ್ನು ಇಟ್ಕೊಳ್ಬಹುದು ಅಂತ ಆಲೋಚನೆ ಮಾಡೋದಕ್ಕೆ ಕಾರಣೀಭೂತರು ಬಸವಣ್ಣನವರು. ಆದ್ದರಿಂದ ವಚನ ಹೃದಯ ವಚನಾಂಕಿತವೂ ಹೌದು, ಬಸವಣ್ಣನೂ ಹೌದು. ಬಸವಣ್ಣನೇ ವಚನ ಹೃದಯ. ಬಸವಣ್ಣನವರಿಂದಲೇ ವಚನಾಂಕಿತಗಳನ್ನು ಇಟ್ಟುಕೊಳ್ಳುವಂತಹ ಪದ್ಧತಿ ಮೊದಲು ಪ್ರಾರಂಭ ಆಯಿತು. ಅದನ್ನು ಉಳಿದ ಎಲ್ಲ ಗಣಗಳು ಅಮರಗಣಗಳು ಅಂತ ಕರೀತಾರೆ. 770 ಅಮರಗಣಗಳಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ಜನ ಶರಣೆಯರ ವಚನಗಳು ಪ್ರಾಪ್ತವಾಗಿದೆ. ಅದರಲ್ಲಿ ಕೆಲವ್ರದ್ದು ಹೆಸರು ಸಿಕ್ಕಿಲ್ಲ ಅಷ್ಟೇ. ಆದರೆ 300ಕ್ಕಿಂತ ಹೆಚ್ಚು ಜನ ಶರಣೆಯರು ವಚನಗಳನ್ನು ರಚಿಸಿದ್ದಾರೆ. ಅವರೆಲ್ಲರೂ ಕೂಡ ಬಹಳ ಅದ್ಭುತವಾದಂತಹ ಅಂಕಿತಗಳನ್ನು ರಚಿಸಿಕೊಂಡಿದ್ದಾರೆ, ಅಂಕಿತಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಆ ಅಂಕಿತಗಳು ಇಷ್ಟ ದೈವ ಸೂಚಕವಲ್ಲ, ಇಷ್ಟಲಿಂಗದ ಹೆಸರು, ಮಹಾಲಿಂಗದ ಹೆಸರು. ಯಾಕಂದ್ರೆ ಇಷ್ಟಲಿಂಗ ಅನ್ನುವಂತಹದ್ದು ಅದು ಮಹಾಲಿಂಗದ ಕುರುಹು ಅನ್ನುವಂತಹ ವಿಷಯಗಳನ್ನೆಲ್ಲ ನಿನ್ನಿನ ದಿವಸ ವಿವರವಾಗಿ ತಿಳ್ಕೊಂಡಿದ್ದೀರ. ಇನ್ನು ಇವತ್ತು ಇನ್ನೊಂದು ಬಹಳ ಮುಖ್ಯವಾದಂತಹ ಸಂಗತಿಯನ್ನು ನಾನು ಎತ್ಕೊಳ್ತಾ ಇದ್ದೀನಿ. ವಚನ ಸಾಹಿತ್ಯದ ಐತಿಹಾಸಿಕ ವಿವೇಚನೆ. ವಚನಾಂಕಿತಗಳು ಶುರುವಾಗಬೇಕಾದ್ರೆ ಮೊದಲು, ವಚನಾಂಕಿತಗಳಿಗಿಂತ ಮುಂಚೆ ವಚನಗಳು ಪ್ರಾರಂಭ ಆದವು. ವಚನಾಂಕಿತಗಳು ಬರೋದಕ್ಕೆ ಮೊದಲನೇ ವಚನಗಳು ಶುರುವಾಗಿದ್ದವು. ಆ ವಚನ ಸಾಹಿತ್ಯ ಯಾವಾಗ ಹುಟ್ಕೊಳ್ತು, ಹೇಗೆ ಹುಟ್ಕೊಳ್ತು,
ಅನ್ನುವಂತಹ ವಿಶ್ಲೇಷಣೆಯನ್ನು, ವಿವೇಚನೆಯನ್ನು ಇವತ್ತಿನ ಪ್ರವಚನದಲ್ಲಿ ನಾನು ಮಾಡ್ತಾ ಇದ್ದೀನಿ. ಗಮನ ಕೊಟ್ಟು ಕೇಳಿ. ವಚನ ಸಾಹಿತ್ಯ ಅನ್ನುವಂತಹದ್ದು ಒಂದು ಸಾಹಿತ್ಯದ ಪ್ರಕಾರ. ಕನ್ನಡ ಭಾಷೆಯಲ್ಲಿ ಜೈನ ಸಾಹಿತ್ಯ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಮತ್ತು ಇತರೆ ಬೇರೆ ಬೇರೆ ಸಾಹಿತ್ಯಗಳು ನಾವು ಅವುಗಳನ್ನು ವಿಭಾಗ ಮಾಡ್ಬೋದು. ಹಳಗನ್ನಡದ ಸಾಹಿತ್ಯ, ನಡುಗನ್ನಡದ ಸಾಹಿತ್ಯ, ನವ್ಯ, ನವೋದಯ, ನವ್ಯ, ಬಂಡಾಯ, ಹೀಗೆ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳನ್ನು ನಾವು ಗುರುತಿಸಬಹುದು. ಅದರಲ್ಲಿ ಈ ವಚನ ಸಾಹಿತ್ಯ ಅನ್ನುವಂತಹದ್ದು ಬಹಳ ವಿಶೇಷವಾದಂತಹದ್ದು. ಇದನ್ನು ನಾನು ಹೇಳ್ತಾ ಇಲ್ಲ, ಕುವೆಂಪು ಅವರು ಹೇಳ್ತಾರೆ. ರಾಷ್ಟ್ರಕವಿ ರಸಋಷಿ ಕುವೆಂಪು ಅವರು ಹೇಳ್ತಾರೆ, ಕನ್ನಡ ಮಾತೆಯ ಕಿರೀಟದಂತೆ ಅಥವಾ ವಿಶ್ವ ಸಾಹಿತ್ಯದ ಕಿರೀಟದಂತೆ ಇದೆ ವಚನ ಸಾಹಿತ್ಯ ಅಂತ ಹೇಳ್ತಾರೆ. ಇನ್ನೊಬ್ಬರು ಆನಾ ಕೃಷ್ಣರಾಯರು ಹೇಳ್ತಾರೆ, ಈ ವಚನ ಸಾಹಿತ್ಯ ಅನ್ನುವಂತಹದ್ದು ಇಂಗ್ಲಿಷ್ ಸಾಹಿತ್ಯಕ್ಕಿಂತಲೂ ಫ್ರೆಂಚ್ ಸಾಹಿತ್ಯಕ್ಕಿಂತಲೂ 100 ಪಟ್ಟು ಶ್ರೇಷ್ಠವಾದ ಮತ್ತು ಆಧ್ಯಾತ್ಮಿಕತೆಯನ್ನು ಉಳ್ಳಂತಹ ಸಾಹಿತ್ಯ. ಮತ್ತೊಬ್ಬರು ಒಬ್ಬರು ಸಾಹಿತಿಗಳು, ಲೇಖಕರು ಹೇಳ್ತಾರೆ, ಎಂ ಆರ್ ಶ್ರೀನಿವಾಸ ಮೂರ್ತಿ ಅವರು, ವಚನ ಸಾಹಿತ್ಯವು ಯಾವುದೋ ಬೇರೆ ಕಡೆಯಿಂದ ಎರವಲು ತಂದಿದ್ದಲ್ಲ. ಅಂದರೆ ಯಾವುದೋ ಕಾಪಿ ಮಾಡಿ ಅಥವಾ ಯಾವುದರ ಪ್ರಭಾವದಿಂದ ಬಂದಂತಹದ್ದಲ್ಲ. ಇದು ಶರಣರ ಹೃದಯ ಸರಸಿಯಿಂದ ಹುಟ್ಟಿದಂತಹ ಅಮೃತ ಗಂಗೆ. ಇದು ಹುಟ್ಟಿದ್ದು ಬಸವಣ್ಣನವರ ಹೃದಯದಲ್ಲಿ ಮೊಟ್ಟ ಮೊದಲು ವಚನ ಸಾಹಿತ್ಯ. ಅದು ಹೇಗ್ರಿ ಅನ್ನುವಂಥದ್ದನ್ನೇ ಇವತ್ತು ವಿಶ್ಲೇಷಣೆ ಮಾಡ್ತಕ್ಕಂತಹದ್ದು. ವಚನ ಸಾಹಿತ್ಯದ ಸಮಗ್ರ ಅಧ್ಯಯನ ಮಾಡಿದರೆ, ವಚನ ಸಾಹಿತ್ಯದ ಅಂತರಂಗವನ್ನು ಹೊಕ್ಕು ನೋಡಿದರೆ ಶರಣರ 2 ತುಡಿತಗಳು, 2 ಮಿಡಿತಗಳು ಕಾಣಿಸ್ತವೆ. ಒಂದು ಲಿಂಗದ ಮೇಲಿನ ಅಸೀಮ ಭಕ್ತಿ ಮತ್ತು ಜಂಗಮದ ಮೇಲಿನ ಅಸೀಮ ಕಾಳಜಿ. ಲಿಂಗ ಮತ್ತು ಜಂಗಮ, ಇಲ್ಲಿ 2 ದಂಡೆಗಳು ಈ ವಚನ ಸಾಹಿತ್ಯ ನದಿಗೆ. ವಚನ ಸಾಹಿತ್ಯ ಅನ್ನುವಂಥದ್ದು ಒಂದು ಬೃಹತ್ ನದಿ ಆದರೆ ಅದಕ್ಕೆ 2 ದಂಡೆಗಳು, ಒಂದು ದಂಡೆ ಲಿಂಗ, ಇನ್ನೊಂದು ದಂಡೆ ಜಂಗಮ. ಇನ್ನು ಈ ಲಿಂಗ ಜಂಗಮ ಎರಡನ್ನು ದಂಡೆಯನ್ನಾಗಿ ಮಾಡಿಕೊಂಡ್ರೆ ಲಿಂಗದ ಮೇಲಿನ ಭಕ್ತಿ, ಜಂಗಮದ ಮೇಲಿನ ಅಸೀಮ ಕಾಳಜಿ. ಜಂಗಮ ಅಂದ್ರೆ ಯಾವುದೋ ಒಂದು ಜಾತಿ ಅಲ್ಲ, ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ, ಲಿಂಗದ ಮುಖವೇ ಜಂಗಮ. ಲಿಂಗ ನಿರಾಕಾರ ಆದರೆ ಜಂಗಮ ಸಾಕಾರ. ಹಾಗಾದ್ರೆ ಜಂಗಮ ಅಂದ್ರೆ ಏನು? ದೈವ ಅಂತ ಶಬ್ದ ಬಳಸ್ತಿರೋನು. ಈ ಕಡೆ ಭಾಗದಲ್ಲಿ ದೈವದವರು ಅಂತ ಬಳಸ್ತಿರೋನು. ಊರಿ ಹಿರಿಯರಿಗೆ, ಗುರು ಹಿರಿಯರಿಗೆ ಮೀಟಿಂಗ್ ಸಭೆ ಸೇರಿದಾಗ ದೈವದವರಿಗೆದುರಿಗೆ ನಾವು ಹೇಗೆ ಮಾತಾಡಬಾರ್ದು, ದೈವದವರಿಗೆ ಪ್ರತ್ಯುತ್ತರ ಕೊಡಬಾರ್ದು, ಅದೇ ಜಂಗಮ. ದೈವ ಅಂತ ಏನಿದೆಯಲ್ಲ ಅದು ಜಂಗಮ. ಅದು ಸಮಾಜಕ್ಕೆ ಶರಣರು ಇಟ್ಟ ಹೆಸರು ಜಂಗಮ. ಆದ್ದರಿಂದ ಆ ಜಂಗಮದ ಮೇಲಿನ ಕಾಳಜಿ ಮತ್ತು ಲಿಂಗದ ಮೇಲಿನ ಅಸೀಮ ಭಕ್ತಿ, ಈ 2ರ ದಂಡೆಯಲ್ಲಿ ಹರಿತಾ ಇರತಕ್ಕಂಥದ್ದು ವಚನ. ಇತ್ತೀಚೆಗೆ ಆಧುನಿಕ ವಚನಕಾರರು ಅಂತ ತಿಳ್ಕೊಂಡು ಶರಣರದ್ದು ಕಾಪಿ ಮಾಡಿ ಆಧುನಿಕ ವಿಷಯಗಳನ್ನು ಹೇಳಕ್ಕೆ ಹೊರಡ್ತಾರೆ. ಅಲ್ಲಿ ಲಿಂಗವೂ ಇರಲ್ಲ, ಜಂಗಮವೂ ಇರಲ್ಲ, ಅದೊಂದು ಕವಿತೆ ಅಷ್ಟೇ. ಕವಿತೆಗೆ ಅಂಕಿತ ಹಾಕ್ಬಿಟ್ಟು ಅದನ್ನು ವಚನ ಅಂತ ಹೇಳಿದ್ರೆ ಒಪ್ಕೊಳ್ಳೋಕ್ಕಾಗಲ್ಲ. ವಚನ ಸಾಹಿತ್ಯ ಪ್ರಾಯಶಃ ಆಧುನಿಕ ವಚನಕಾರರಲ್ಲಿ ನನಗೆ ಅತ್ಯಂತ ಪ್ರೀತಿಗೆ, ಅಂದ್ರೆ ನನ್ನ ಮನಸ್ಸನ್ನು ಗೆದ್ದವರು ಅಂದ್ರೆ ಆಧುನಿಕ ವಚನಕಾರರಲ್ಲಿ ಸಿದ್ಧೇ ಪುರಾಣಿಕರು. ಪ್ರಾಯಶಃ ಸಿದ್ಧೇ ಪುರಾಣಿಕರಿಗೆ ಕೊನೆ ಆಯಿತೇನೋ ಅಂತ ಅರಿತದೆ. ಯಾಕಂದ್ರೆ ಅಲ್ಲಿ ಅನುಭವ ತುಂಬಿರ್ತದೆ. ಅವರ ವಚನಗಳಲ್ಲಿ ಅನುಭವ, ಜೀವನಾನುಭವ ಮತ್ತು ಶಿವಾನುಭವ ಎರಡನ್ನೂ ತುಂಬಿಕೊಂಡಿರಬೇಕು ವಚನ ಸಾಹಿತ್ಯ. ಆಧುನಿಕ ವಚನಕಾರರಾಗೋದು ಸುಲಭ ಅಲ್ಲ. ವಚನಕಾರರಾಗೋದು ಸುಲಭ ಅಲ್ಲ. ಸುಮ್ಮನೆ ಕನ್ನಡದಲ್ಲಿ ಏನೋ ಬರೆದ್ಬಿಟ್ಟು, ಕವಿತೆ ಬರೆದ್ಬಿಟ್ಟು ಅದಕ್ಕೊಂದು ಅಂಕಿತ ಹಾಕ್ಬಿಟ್ಟು ವಚನ ಅಂದರೆ ಅದನ್ನು ವಚನ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಆದರೆ ತುಂಬ ಜನ ಬರಿತಾ ಇದ್ದಾರೆ, ಬರೀಲಿ, ಏನು ತೊಂದರೆ ಇಲ್ಲ. ಯಾಕಂದರೆ ಇದಕ್ಕೆ ಬಸವಣ್ಣವ್ರ ಒಪ್ಪಿಗೆನೂ ಇದೆ.
ಬಸವಣ್ಣನವರು ಮೊಟ್ಟ ಮೊದಲು ಕಲಿಸಿದ್ದೇನು ಜನರಿಗೆ? ಮಂಗಳವಾರದಲ್ಲಿ ಮೊಟ್ಟ ಮೊದಲು ಕಲಿಸಿದ್ದೇನು? ಆಳಿಗೊಂಡಿ ಹರೆಂದು ಅಂಜಲದೇಕೆ. ವಚನ ಸಾಹಿತ್ಯ ಶುರುವಾಗೋದು ಈ ವಚನದ ಪ್ರಾಯಶಃ ಈ ವಚನ ಅಸ್ಥಿಭಾರ ಆಗಿ ಕಾಣುತ್ತೆ. ಆಳಿಗೊಂಡಿ ಹರೆಂದು ಅಂಜಲದೇಕೆ, ನಾಸ್ತಿಕವಾಡಿ ಹರೆಂದು ನಾಚಲದೇಕೆ, ಏನೂ ಅರಿಯನೆಂದು ಮೌನಗೊಂಡಿರಬೇಡ, ಕೂಡಲ ಸಂಗಮ ದೇವರ ಮುಂದೆ ದಂಡನ ದತ್ತಣ ಎನ್ನಿ ಅಂತಾರೆ. ಅವು ಮೊದಲು ಅವ್ರ ಹತ್ರ ಅವಿದ್ಯಾವಂತರು ಬಂದರು, ಅನಕ್ಷರಸ್ಥರು ಬಂದರು, ಏನೂ ಗೊತ್ತಿಲ್ಲದಿದ್ದವರು. ಅವ್ರದ್ದೊಂದೇ ಏನೋ ಬಸವಣ್ಣ ಬಹಳ ದೊಡ್ಡ ವ್ಯಕ್ತಿ, ಬಹಳ ಶ್ರೀಮಂತ, ದೊಡ್ಡ ಜಾತಿಯವನು, ಕರಿತಾ ಇದ್ದಾನೆ ನಮ್ಮನ್ನ, ಬನ್ನಿ ಯಾರ್ಯಾರು ಭಕ್ತರು ಬರ್ತೀರ ಬನ್ನಿ ಅಂತ ಕರಿತಾ ಇದ್ದಾನೆ, ಹೋಗೋಣ ಅಂತ ಕೆಲವರು ಬಂದರು. ಭಕ್ತಿಯಿಂದ ಬಂದರು, ಶ್ರದ್ಧೆಯಿಂದ ಬಂದರು, ಕುತೂಹಲದಿಂದ ಬಂದರು. ಹೀಗೆಲ್ಲ ಬಂದವರು ಮೊದಲು ಸುಮ್ಮನೆ ಕೂಡ್ತಿದ್ರು. ಸುಮ್ಮನೆ ಕೂತಾಗ ಬಸವಣ್ಣವ್ರು ಹೇಳ್ತಾರೆ, ಸುಮ್ಮನೆ ಕೂಡಬೇಡ್ರಿ, ಆಳಿಗೊಂಡಿ ಹರೆಂದು ಅಂಜಲದೇಕೆ ಅಂದ್ರೆ ಕೀಳು ಮಾಡ್ತಾರೆ ಅಂತ ಅಂಜಬೇಡ್ರಿ, ನಾಸ್ತಿಕವಾಡಿ ಹರೆಂದು ನಾಚಲದೇಕೆ. ನಾಸ್ತಿಕ ಆಡ್ತಾರೆ ಅಂತ ಹೇಳಿ ಅಂದ್ರೆ ಏನು, ನಿನ್ನ ಮಾತಲ್ಲಿ ದೇವರಿಲ್ಲ, ಧರ್ಮದ ವಿಷಯ ಇಲ್ಲ, ಏನೂ ಇಲ್ಲ ಅಂತ ಹೇಳಿ ನಾಸ್ತಿಕವಾಡಿ ಹರೆಂದು ನಾಚಲಬೇಕೆ, ಏನೂ ಅರಿಯನೆಂದು ಮೌನಗೊಂಡಿರಬೇಡ, ಕೂಡಲ ಸಂಗಮ ದೇವರ ಮುಂದೆ ದಂಡನ ದತ್ತಣ ಎನ್ನಿ ಅಂತ ಹೇಳ್ತಾರೆ. ದಂಡನ ದತ್ತಣ ಎನ್ನಿ, ಇದು ಬಸವಣ್ಣನವರು ಕಲಿಸಿದ್ದು. ಇದು ಬಹಳ ಅದ್ಭುತವಾದಂತಹ ಪರಿಕಲ್ಪನೆ, ಇದು ಬಹಳ ಅದ್ಭುತವಾದ ಪರಿಕಲ್ಪನೆ. ದಂಡನ ದತ್ತಣ ಎನ್ನಿ ಅಂದ್ರೆ ಈ ಮಕ್ಕಳು ಕುಣಿಯುವಾಗ ಧುಮ್ 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 ಅಂತಿರ್ತಾರೆ, ಧಮ್ 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 ಅಂತಿರ್ತಾರೆ. ಆ ಥರ ಅನ್ನಕ್ಕೆ ಶುರು ಮಾಡ್ರಪ್ಪ ಮೊದಲು, ದಂಡನ ದತ್ತಣ ಎನ್ನಿ. ಹೆಂಗ ಧೈರ್ಯ ತುಂಬುತ್ತಾರೆ ನೋಡ್ರಿ. ಮಂತ ಧೈರ್ಯವನ್ನು ತುಂಬಿದ್ರು. ಆವಾಗ ಅವ್ರಿಗೆ ಇಷ್ಟು ಸಂತೋಷ ಆಯಿತು. ಅದು ಬಹಳ ಅದ್ಭುತವಾದಂತಹ ಅನ್ನಾಯಿತು. ಮತ್ತೆ ಬಸವಣ್ಣನವರು ಅಂಕಿತಗಳನ್ನು ಇಟ್ಟುಕೊಳ್ಳುವುದಕ್ಕೆ ಮುಂಚೆನೆ ಬಂದಂತಹ ಭಾವನೆಗಳನ್ನು ಬರೆದಿಡ್ತಕ್ಕಂಥ ಅಥವಾ ನೆನಪಿಟ್ಕೊಳ್ತಕ್ಕಂಥದ್ದನ್ನು ಶುರು ಮಾಡಿದ್ರು ಅಂತ ಅನಿಸ್ತಾ ಇದೆ. ಆದರೆ ಅವರು ಪ್ರಗತಿಪರ ವಿಚಾರವಾದಿಗಳ ಆದ ಮೇಲೂ ಸಹಿತ, ಪ್ರಾಣಲಿಂಗ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೂ ಸಹಿತ ತಮ್ಮ ಮೊದಲ ಬೆಳವಣಿಗೆಯ ಹಂತಗಳನ್ನು ಅವರು ಮುಚ್ಚಿಡ್ಲಿಲ್ಲ, ಬಚ್ಚಿಡ್ಲಿಲ್ಲ. ಇದು ನಮ್ಮ ವಿದ್ವಾಂಸರನ್ನು ದಾರಿ ತಪ್ಪಿಸಿದ್ದೇನು ಅಂದರೆ, ಕೈಲಾಸದ ವರ್ಣನೆ ಮಾಡ್ತಾರೆ ಬಸವಣ್ಣವರು. ಕೈಲಾಸದಿಂದ ನಾನು ಇಳಿದು ಬಂದೆ ಅಂತ ಹೇಳ್ತಾರೆ. ಮನಕ್ಕೆ ಮನೋಹರವಲ್ಲದ ಗಂಡರು ಇನ್ನೆನಗಾಗದ ಮೋರೆ ನೋಡವ ಅಂತ ಹೇಳ್ತಾರೆ. ಗಂಗೆಯ ನೋನೆನು ಗೌರಿಯ ನೋನೆನು ಅಂತ ಹೇಳ್ತಾರೆ. ಹಾಗಾದರೆ ಇವ್ರದ್ದು ಶೈವ ಪದ್ಧತಿ ಇರ್ಬೋದೇನೋ ಅನ್ನಿಸ್ಬಿಡ್ತು ಕೆಲವರಿಗೆಲ್ಲ. ಇಲ್ಲ, ಹೌದು, ಮೊದಲು ಅನೇಕ ಜನ ಶರಣರು ಶೈವ ಪದ್ಧತಿಯಿಂದನೇ ಬಂದಂತಹವರು. ಬಸವಣ್ಣವರು ತಂದೆ ತಾಯಿಗಳು ಶೈವ ಬ್ರಾಹ್ಮಣರು, ಅಲ್ಲಮ ಪ್ರಭುಗಳು ಶೈವ ಸಂಸ್ಕಾರದಲ್ಲಿ ಬಂದಂತಹವರು, ಮಹಾದೇವಿ ಅಕ್ಕನವರು ಶೈವ ಸಂಸ್ಕಾರದಲ್ಲಿ ಬಂದಂತಹವರು, ಸಿದ್ದರಾಮೇಶ್ವರರು ಶೈವ ಸಂಸ್ಕಾರದಲ್ಲಿ ಬಂದಂತಹವರು. ಹೇಗೆ ಯೇಸು ಕ್ರಿಸ್ತ ಕ್ರಿಶ್ಚಿಯನ್ ಆಗೋದಕ್ಕೆ ಮುಂಚೆ ಯಹೂದಿ ಧರ್ಮದ ಸಂಸ್ಕಾರದಿಂದ ಬಂದಂತಹವು, ಹಾಗೆ ಮಹಮ್ಮದ್ ಪೈಗಂಬರ್ ಯಹೂದಿ ಧರ್ಮದ ಸಂಸ್ಕಾರದಿಂದ ಬಂದಂತಹವರು. ಅವರು ಯಹೂದಿ ಧರ್ಮದ ಅನೇಕ ಅಂಶಗಳನ್ನು ಇಟ್ಕೊಂಡೇ ಬೆಳೀತಾರೆ. ಬುದ್ಧ ಅನೇಕ ಉಪನಿಷತ್ತಿನ ಅನೇಕ ವಾಕ್ಯಗಳನ್ನು ತಗೊಳ್ತಾರೆ. ಯಾವುದೇ ಒಂದು ಧರ್ಮ ಇನ್ನೊಂದು ಧರ್ಮದಿಂದ, ಮೂಲ ಧರ್ಮದಿಂದ ಏನೂ ತಗೊಳ್ಳೋದಿಲ್ಲ ಅಂತೇಳಿ ಯಾವ ಧರ್ಮವೂ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಹೇಗೆ ಒಂದು ಗಿಡ ಬೆಳಿಬೇಕಾದ್ರೆ ಮಣ್ಣು, ನೀರು, ಗಾಳಿ ಎಲ್ಲದನ್ನು, ಅಗ್ನಿ ಅಂದರೆ ಸೂರ್ಯನ ಪ್ರಕಾಶ ತಗೊಂಡು ಬೆಳಿಬೇಕು, ಹಾಗೆ ಒಬ್ಬ ಪ್ರವಾದಿ ತನ್ನ ಮೂಲ ಸಂಸ್ಕಾರವನ್ನು ಇನ್ನೂ ಉದಾತ್ತೀಕರಣ ಮಾಡ್ಕೊಳ್ಬೋದು, ಆ ಮಾತು ಬೇರೆ, ಅದಕ್ಕೆ ಅರ್ಥ ಬೇರೆ ಮಾಡ್ಬೋದು. ಆದರೆ ಹಿಂದಿನ ಸಂಸ್ಕಾರವನ್ನು ಸಂಪೂರ್ಣವಾಗಿ ನಿರಾಕರಿಸಿ ಎಲ್ಲವನ್ನೂ ಮುರಿದು ಹಾಕಿ ಹೊಸ ಧರ್ಮವನ್ನು ಕೊಟ್ಟಿದ್ದಾರೆ ಅಂತ ಈ ಜಗತ್ತಿನಲ್ಲಿ ಯಾವ ಧರ್ಮವೂ ಇಲ್ಲ. ಆ ಥರ ಇಲ್ಲ. ಒಂದು ಧರ್ಮದ ಪ್ರಭಾವ ಇನ್ನೊಂದು ಧರ್ಮದ ಮೇಲೆ ಬಿದ್ದೇ ಬಿದ್ದಿರ್ತದೆ. ಹಾಗೇನೆ ಈ ಲಿಂಗಾಯತ ಧರ್ಮ ಶೈವ ಧರ್ಮದಿಂದ ಹೆಚ್ಚು ತೆಗೆದುಕೊಂಡಿದೆ, ಇಲ್ಲ ಅಂತ ಏನಲ್ಲ. ಆದರೆ ಸ್ವತಂತ್ರ ಧರ್ಮವಾಗುವಂತಹ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿದೆ. ಅದಕ್ಕೆ ನಾನು ಮುಂದೆ ಹೇಳ್ತೀನಿ ಅದನ್ನು. ಈ ವಚನ ಸಾಹಿತ್ಯ, ವಚನ ಅನ್ನುವ ಶಬ್ದ ಇದೆಯಲ್ಲ, ಅದು ಅತ್ಯಂತ ನೂತನವಾದದ್ದು.
ವಚನ ಅಂದ್ರೆ ಮಾತು ಅಂತ ಬಳಸಿರ್ಬೋದು ಯಾರಾದರೂ ಮೊದಲನೇ ಸಾಹಿತಿಗಳು. ವಚನ ಅಂದ್ರೆ ಪಂಪನದಲ್ಲಿ ವಚನ ಅಂತ ಬಂದಿರಬಹುದು, ರನ್ನನಲ್ಲಿ ವಚನ ಅಂತ ಬಂದಿರಬಹುದು, ಪನ್ನ ಜನ್ನ ಪೊನ್ನ ಇವರಲ್ಲೂ ಬಂದಿರಬಹುದು. ಆದರೆ ಅಲ್ಲಿ ಮಾತು ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಆದರೆ ಒಂದು ಸಾಹಿತ್ಯಕ್ಕೆ ವಚನ ಅನ್ನುವ ಹೆಸರನ್ನ ಇಟ್ಟಿದ್ದು ಮೊಟ್ಟ ಮೊದಲು ಶರಣರು ಅನುಭವ ಮಂಟಪದಲ್ಲಿ. ಅದಕ್ಕೆ ಸಾಕ್ಷಿ ಏನ್ರಿ ಅಂತ ಕೇಳ್ಬೋದು ನೀವು. 2 ವಚನಗಳು, ಬಹಳ ಮುಖ್ಯವಾಗಿ 2 ವಚನಗಳು, 3 ವಚನಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಬಹಳ ಪ್ರಸಿದ್ಧವಾದ ವಚನ, ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯ ಅಂತ ಕರಿತೀವಿ. ಅವರ 2 ವಚನಗಳು ನಿಮಗೆಲ್ಲ ಪ್ರಾಯಶಃ ಕೇಳಿರ್ತೀರಿ. ಎಲ್ಲ ಪ್ರವಚನಕಾರರು, ಎಲ್ಲ ಭಾಷಣಕಾರರು ಈ ವಚನ ಹೇಳಿರ್ತಾರೆ. ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯನು ಒಂದರಗಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ. ಕರಿ ಅಂದ್ರೆ ಗೊತ್ತು ನಿಮಗೆಲ್ಲ ಏನ್ ಮಕ್ಕಳೇ? ಕರಿ ಅಂದ್ರೇನು? ಆನೆ, ಬ್ಲಾಕ್ ಅಲ್ಲ, ಗೊತ್ತಾಯ್ತಲ್ಲ. ಕರಿನು ಬ್ಲಾಕ್ ಅಂತಾನೂ ಅರ್ಥ ಆಗುತ್ತೆ, ಕಪ್ಪು ಬಣ್ಣ ಅಂತಾನೂ ಆಗುತ್ತೆ. ಆದ್ರೆ ಕರಿ ಅಂದ್ರೆ ಆನೆ. ಇಲ್ಲಿ ಕರಿಯನಿತ್ತಡೆ ಒಲ್ಲೆ, ಆನೆ ಕೊಟ್ಟರು ಬೇಡ. ಸಿರಿಯನಿತ್ತಡೆ ಒಲ್ಲೆ, ಶ್ರೀಮಂತಿಕೆ ಕೊಟ್ಟರು ಬೇಡ. ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ಈಗ ರಾಜ್ಯಕ್ಕಾಗಿ, ಸಿಂಹಾಸನಕ್ಕಾಗಿ, ಕುರ್ಚಿಗಾಗಿ ಕೊಲೆ ಮಾಡಿದವರುಂಟು, ತಂದೆ ತಾಯಿಗಳನ್ನು ಕೊಲೆ ಮಾಡಿದವರುಂಟು, ತಂದೆಯನ್ನು ಜೈಲಲ್ಲಿಟ್ಟವರುಂಟು. ಈಗ ಮುಖ್ಯಮಂತ್ರಿ ಕುರ್ಚಿಗಾಗಿ ಏನೇನೆಲ್ಲ ನಡೀತಾ ಇದೆ ಅಂತ ನಿಮಗೆಲ್ಲ ಗೊತ್ತು. ಆದರೆ ಶರಣರು ಇದ್ಯಾವುದನ್ನು ಬಯಸಿದವರಲ್ಲ. ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯನು ಒಂದರಗಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಾರಣ ರಾಮನಾಥ. ನಿಮ್ಮ ಶರಣರ ಸುಳ್ಳುಡಿಯನು, ಸುಳ್ಳುಡಿಯನು, ಸುಳ್ಳು ಅಂದ್ರೆ ಸತ್ಯ ನುಡಿ, ಶ್ರೇಷ್ಠ ನುಡಿ, ಮತ್ತು ಸುಳ್ಳಲ್ಲ. ಅದೊಂದು ಚೂರು ದೀರ್ಘ ಕಡಿಮೆ ಆಗ್ಬಿಟ್ರೆ ಸುಳ್ಳು ನುಡಿ ಆಗ್ಬಿಡುತ್ತೆ, ಗೊತ್ತಾಯ್ತಲ್ವಾ? ಸುಳ್ಳು ನುಡಿ ಅಂದ್ರೆ ಒಳ್ಳೆಯ ಮಾತು, ಶ್ರೇಷ್ಠವಾದ ಮಾತು, ಸತ್ಯವಾದ ಮಾತು. ನಿಮ್ಮ ಶರಣರ ಸುಳ್ಳು ನುಡಿಯನ್ನು ಒಂದರಗಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಾರಣ ರಾಮನಾಥ. ನನಗೆ ನೀನು ರಾಜ್ಯ ಕೊಡಬೇಡಪ್ಪ ಅಂದ್ರೆ ಸಾಧನೆ ಮಾಡುವವರಿಗೆ, ಯಾರು ಸಾಧಕರಾಗಿ ಅಂತರಂಗದ ಸಾಧನೆ ಮಾಡಬೇಕು, ಆತ್ಮ ಸಾಧನೆಯನ್ನು ಮಾಡಬೇಕು ಅಂತ ಹೊರಟಾಗ ಬೇರೆ ಬೇರೆ ಸಿದ್ಧಿಗಳು ಬರ್ತವೆ. ಹೆಸರು, ಕೀರ್ತಿ, ವಾರ್ತೆ, ಹಣ, ಮಠ, ಅಧಿಕಾರ, ಅಂದ, ಚಂದ ಎಲ್ಲ ಬರ್ತದೆ. ಬಹಳ ಒಳ್ಳೆ ಭಾಷಣಕಾರ ಆಗ್ಬಿಡ್ಬೋದು. ಆದರೆ ಇವ್ಯಾವೂ ಕೂಡ ಸಿದ್ಧಿಗಳಲ್ಲ. ಇವು ಪರಮಾತ್ಮನನ್ನ ಕಲ್ಪಿಸಿಕೊಳ್ಳಲಾರವು. ಇವು ಕೇವಲ ಹೊಟ್ಟೆಪಾಡಿಗಾಗಿಯೇ ಹೊರತು ಇವುಗಳನ್ನೇ ಬಳಸ್ಕೊಂಡ್ರೆ, ಇವುಗಳನ್ನು ಬಳಸ್ಕೊಂಡು ಅಹಂಕಾರ ಬೆಳೆಸ್ಕೊಂಡ್ಬಿಟ್ರೆ ನಮಗೆ ಸತ್ಯ ಗೋಚರ ಆಗಲ್ಲ. ಅದಕ್ಕೆ ದಾಸಿಮಯ್ಯನವರು ಹೇಳ್ತಾರೆ, ನನಗೆ ಕರಿನೂ ಬೇಡ, ಸಿರಿನೂ ಬೇಡ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆನೆ. ಪರಮಾತ್ಮ ಕೇಳಿರ್ಬೇಕು. ಅಂತರಂಗದ ಸಾಧಕರು, ಬಹಳ ದೊಡ್ಡ ಸಾಧಕರು ದೇವರ ದಾಸಿಮಯ್ಯನವರು, ಜೇಡರ ದಾಸಿಮಯ್ಯನವರು ಇಬ್ಬರು ಬೇರೆ ಬೇರೆ ಅಲ್ಲ, ಒಬ್ಬರೇನೆ. ಅವರೊಬ್ಬರೇ ಹೇಗೆ ಅನ್ನೋದಕ್ಕೆ ನಿಮಗೆ ಅನೇಕ ಸಾಕ್ಷಿಗಳನ್ನು ನಾನು ಇವತ್ತು ನಾಳೆ ಕೊಡ್ತೀನಿ. ಕೇಳಿಸ್ಕೊಳ್ಳಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ ಎರಡೂ ಹೆಸರು ಒಬ್ಬರದೇನೆ. ಅವರು ಹೇಳೋದು, ನನಗೆ ಅಹಂಕಾರವನ್ನು ತರ್ತಕ್ಕಂಥ ಅಧಿಕಾರವಾಗಲಿ, ಕಷ್ಟ ನೀಡ್ತಕ್ಕಂಥ ಆನೆಯ ಅಂತ ಅಧಿಕಾರ ಆಗಲಿ ಅಥವಾ ಹಣ ಆಗಲಿ ಯಾವುದು ಬೇಡಪ್ಪ. ನಿಮ್ಮ ಶರಣರ ಸುಳ್ಳು ನುಡಿಯನ್ನೊಂದು ಅರಗಳಿಗೆ ಇತ್ತಡೆ. ನಿಮ್ಮ ಶರಣರು, ಇದು ಕೂಡ ಹೊಸ ಶಬ್ದನೇ. ಮೊದಲು ಶರಣು ಅಥವಾ ಶರಣ ಅಂದ್ರೆ ಸೋತವನು ಅಂತ ಬಳಸ್ತಿದ್ರು. ಸೋತವರಿಗೆ ಶರಣಾದ್ರು. ರಾಜರು ಯುದ್ಧ ಮಾಡುವಾಗ ಸೋತ್ರೆ ಶರಣು. ಇವತ್ತು ನೀವು ಹಿಂದಿನಲ್ಲಿ ವಾರ್ತೆ ಕೇಳಿದ್ರೆ ಶರಣಾರ್ಥಿ ಅನ್ನೋ ಶಬ್ದ ಬಳಸ್ತಾರೆ. ಎಲ್ಲಿ ಶರಣಾರ್ಥಿ ಅಂತ ಬಳಸ್ತಾರೆ? ನಾವು ನಮಸ್ಕಾರ ಮಾಡುವಾಗ ಶರಣಾರ್ಥಿ ಹೇಳಿದ್ರೆ, ಹಿಂದಿ ಭಾಷೆಯಲ್ಲಿ ಶರಣಾರ್ಥಿ ಅನ್ನೋ ಶಬ್ದ ಯಾರು ಈ ದೇಶಭ್ರಷ್ಟರಾಗಿ ಅಥವಾ ದೇಶದಿಂದ ಓಡಿ ಹೋಗಿ ಯುದ್ಧದ ಕಾರಣಕ್ಕೋ ಶರಣಾರ್ಥಿ ಶಿಬಿರೋಮೆ ಶರಣ್ ಲೇ ಲಿಯಾ ಹೈ ಅಂತಾರೆ ಹಿಂದಿಲಿ. ಶರಣಾರ್ಥಿ ಅಂದ್ರೆ ಆಶ್ರಯವನ್ನು ಪಡೆಯೋದು. ಇಲ್ಲಿ ಶರಣರು ಒಂದು ಹೊಸ ಪರಿಭಾಷೆಯನ್ನೇ ಸೃಷ್ಟಿಸಿದರು.
ಹೊಸ ಪರಿಭಾಷೆಯನ್ನು ಸೃಷ್ಟಿಸಿದರು. ಮೊದಲು ಈ ಪರಿಭಾಷೆ ಇರಲಿಲ್ಲ. ಇನ್ನು ಕನ್ನಡ ಸಾಹಿತ್ಯದಲ್ಲಾಗಲಿ, ತಮಿಳು ಸಾಹಿತ್ಯದಲ್ಲಾಗಲಿ, ಸಂಸ್ಕೃತ ಸಾಹಿತ್ಯದಲ್ಲಾಗಲಿ ಶರಣ ಅನ್ನುವಂಥ ಒಬ್ಬ ವ್ಯಕ್ತಿ, ಶರಣ ಅನ್ನುವಂಥ ಒಂದು ಜನಾಂಗ, ಶರಣ ಅನ್ನುವಂಥ ಒಂದು ಧರ್ಮ ಈ ಮುಂಚೆ ನಿಮಗೆಲ್ಲೂ ಸಿಕ್ಕೋದಿಲ್ಲ. ಶರಣಾಗೋದು ಅಂದರೆ ಸೋತು ಶರಣಾಗೋದು ಅನ್ನುವಂಥ ಅರ್ಥದಲ್ಲಿ ಬಳಸ್ತಾ ಇದ್ರು. ನಾನು ಪರಮಾತ್ಮನಿಗೆ ಶರಣಾದವನು, ಅದಕ್ಕೆ ಶರಣ ಅಂತ ಹೇಳಿದ್ರು. ಇನ್ನೂ ಒಂದು ಅರ್ಥದಲ್ಲಿ ಸಿದ್ದರಾಮೇಶ್ವರರು ಬಹಳ ಚೆನ್ನಾಗಿ ಹೇಳ್ತಾರೆ. ಶರಣ ಅನ್ನೋದಕ್ಕೆ ಅರ್ಥ ಹೇಳ್ತಾರೆ ಅವರು. ಶರ ಎಂದರೆ ಕಾಮ, ಶರ ಎಂದರೆ ಬಾಣ, ಮೊದಲು ಬಾಣ ಅಂತ ಹೇಳ್ತಾರೆ. ಶರ ಎಂದರೆ ಬಾಣ, ನ ನ ನೋ ಹಂಗೆ ಬಳಸ್ತಾರೆ ಸಿದ್ದರಾಮೇಶ್ವರರು. ನ ಅಂದ್ರೆ ನಕಾರ, ಶರ ನ ಅಂದ್ರೆ ಬಾಣವಿಲ್ಲದವನು, ಕಾಮದ ಕಾಟವಿಲ್ಲದವನು, ಕಾಮದ ತೊಂದರೆಗೆ ಬಲಿಯಾಗದವನು, ಅಥವಾ ಕಾಮನನ್ನು ಗೆದ್ದವನು. ಯಾಕೆ ಅಂದರೆ ಅವನು ಪರಮಾತ್ಮನಿಗೆ ಶರಣಾದವನು. ಆದ್ದರಿಂದ ಶರಣ ಅನ್ನೋ ಶಬ್ದವನ್ನ ಒಬ್ಬ ವ್ಯಕ್ತಿಗೆ, ಒಬ್ಬ ಶರಣನಿಗೆ, ಒಂದು ಜನಾಂಗಕ್ಕೆ ಶರಣರು ಅಂತ ಬಳಸಿದ್ದು ಮೊಟ್ಟ ಮೊದಲು ಮಹಾಮನೆಯಲ್ಲಿ, ಅನುಭವ ಮಂಟಪದಲ್ಲಿ. ಅಲ್ಲಿಯವರೆಗೆ ಶರಣ ಅನ್ನೋ ಶಬ್ದವನ್ನ ಬೇರೆ ಅರ್ಥದಲ್ಲಿ ಬಳಸಿದ್ದಾರೆ ಬೇರೆ ಸಾಹಿತ್ಯಗಳಲ್ಲಿ ಹೊರತು ಶರಣ ಅನ್ನುವಂಥ ಒಂದು ಕಾನ್ಸೆಪ್ಟ್, ಹೊಸ ಪರಿಕಲ್ಪನೆ ಬಂದದ್ದು ಶರಣರಲ್ಲಿಯೇ, ಅಂದರೆ ಬಸವಣ್ಣವರಲ್ಲಿಯೇ. ಆದ್ರಿಂದನೇ ಅವ್ರು ಹೇಳ್ತಾರೆ, ಕರಿಯನಿತ್ತಡೆವಲ್ಲೆ ಸಿರಿಯನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ಳುಡಿಯನು ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಈಗ ಗೊತ್ತಾಯ್ತು ನಿಮಗೆ, ಸುಳ್ಳುಡಿ ಅಂದ್ರೆ ಶ್ರೇಷ್ಠವಾದ ನುಡಿ. ಇನ್ನೊಂದು ವಚನ ಇದೆ ಅವ್ರದ್ದೇನೆ, ಅದು ಕೂಡ ಬಹಳ ಪ್ರಸಿದ್ಧವಾದದ್ದು. ಕಡೆಗೀಲಿಲ್ಲದ ಬಂಡಿ, ಕೇಳಿದಿರಲ್ಲ? ಕಡೆಗೀಲಿಲ್ಲದ ಬಂಡಿ ಹೊಡೆಗಡೆಯದೆ ಮಾಡುವುದೇ, ಕಡೆಗೀಲು ಬಂಡಿಗಾಧಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣನ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ. ಕೇಳಿದ್ರೆ ಮಕ್ಕಳೇ, ಕಡೆಗೀಲಿಲ್ಲದ ಬಂಡಿ. ಕಡೆಗೀಲು ಅಂದ್ರೆ ಈ ಎತ್ತಿನ ಬಂಡಿ, ಎತ್ತಿನ ಚಕ್ಕಡಿ ನಡೆಸುವಾಗ ಆ ಚಕ್ರಗಳು ಹುರುಳಿ ಬೀಳದೆ ಇರಲಿ ಅಂತ ಹೇಳಿ ಅದಕ್ಕೊಂದು ಕೀಲು ಹಾಕ್ತಾರೆ, ಕಡಾಣಿ ಅಂತ ಕರೀತಾರೆ. ಆ ಕಡೆ ಎಲ್ಲ ಮೈಸೂರು ಕಡೆ, ಹಾಸನ ಕಡೆ ಕಡಾಣಿ ಅಂತಾರೆ ಅದಕ್ಕೆ, ಈ ಕಡೆ ಕೀಲು ಅಂತ ಹೇಳಿದ್ರೆ ಅದನ್ನ ಜೇಡರದಾಸಮೇನೋ ಎಷ್ಟು ಚೆನ್ನಾಗಿ ಬಳಸ್ಕೊಂಡು ಕಡೆಗೀಲು, ಕಡೆ ಅಂದ್ರೆ ಕೊನೆಗಿರ್ತಕ್ಕಂಥ ಕೀಲು, ಚಕ್ರದ ಕೊನೆಗಿರ್ತಕ್ಕಂಥ ಕೀಲು. ಅದಕ್ಕೆ ಎಣ್ಣೆ ಹಾಕಿರ್ತಾರೆ, ಅದಕ್ಕೆ ತಿರುಗೋ ಎಣ್ಣೆ, ಅದು ಡಾಂಬರ್ ಎಣ್ಣೆ ಇವಾಗ ಅದೆಲ್ಲ ಹಾಕ್ತಾರೆ, ಅಥವಾ ಒಂದು ಯಾವುದಾದ್ರೂ ಕೇರ್ ಎಣ್ಣೆ ಈ ಥರದ್ದು ಯಾವ್ದಾದ್ರು ಹಾಕ್ಕೊಂತಾರೆ. ಜಾರಬೇಕು ಹಾಗೆ ಮಾಡಿ ಆ ಕೀಲನ್ನು ಹಾಕಿರ್ತಾರೆ, ಅದು ಚಕ್ರ ಬೀಳಲಾರ್ದಂಗೆ ಕಾಪಾಡುತ್ತೆ. ಅದನ್ನು ಉದಾಹರಣೆಯಾಗಿ ತಗೊಂಡು ಕಡೆಗೀಲಿಲ್ಲದ ಬಂಡಿ ಹೊಡೆಗಡೆಯದೆ ಮಾಡುವುದೇ. ಕಡೆಗೀಲು ಹಾಕದೇ ಇದ್ದಂತಹ ಬಂಡಿ ಬಿದ್ದು ಹೋಗುತ್ತೆ, ಅದು ಒಂದು ಸರಿಯಾಗಿ ನಡೆಯೋದಿಲ್ಲ. ಕಡೆಗೀಲಿಲ್ಲದ ಬಂಡಿ ಹೊಡೆಗಡೆಯದೆ ಮಾಡುವುದೇ ಕಡೆಗೀಲು ಬಂಡಿಗೆ ಆಧಾರ. ಕಡೆಗೀಲು ಬಂಡಿಗೆ ಅಂದ್ರೆ ಗಾಲಿಗೆ, ಚಕ್ರಕ್ಕೆ ಆಧಾರ. ಕಡುದರ್ಪವೇರಿದ, ಅದನ್ನು ಮೊದಲು ದೃಷ್ಟಾಂತ ಕೊಡ್ತಾರೆ, ಆಮೇಲೆ ಅದರ ದ್ರಾಷ್ಟಾಂತವನ್ನು ತಿಳಿಸ್ತಾರೆ. ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ. ಕಡುದರ್ಪ ಅಂದ್ರೆ ಅಹಂಕಾರದಿಂದ, ಅವಿವೇಕದಿಂದ ವರ್ತಿಸ್ತಕ್ಕಂತಹ, ಅಹಂಕಾರದಿಂದ ವರ್ತಿಸ್ತಕ್ಕಂತಹ ಬಂಡಿಗೆ, ಒಡಲೆಂಬ ಬಂಡಿಗೆ, ದೇಹ ಅಂತಕ್ಕಂತಹ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ. ಇಲ್ಲಿ ಮೊದಲನೇ ವಚನದಲ್ಲಿ ಸುಳ್ಳುಡಿ ಅಂತ ಬಳಸಿದ್ರು, ಎರಡನೇ ವಚನದಲ್ಲಿ ನುಡಿಗಡನ ಅಂತ ಬಳಸಿದ್ರು. ಕಡೆಗೀಲ್ ಮೃಡ ಶರಣರ ನುಡಿಗಡನ, ನುಡಿಗಡನ, ಗಡನ ಅಂದ್ರೆ ಸಮೂಹ, ನುಡಿಗಡನ. ಸುಳ್ಳುಡಿ ಅಂದ್ರೆ ಅನುಭವ ಮಂಟಪದಲ್ಲಿ ಅಥವಾ ಮಹಾಮನೆಯಲ್ಲಿ ವಚನ ಅನ್ನುವ ಪದವನ್ನ ಸಂಶೋಧನೆ ಮಾಡೋದಕ್ಕೆ ಮುಂಚೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ತಮ್ಮ ಸಾಹಿತ್ಯಕ್ಕೆ ವಚನ ಅನ್ನುವಂಥ ಹೆಸರಿಡೋಕೆ ಮುಂಚೆ ಶರಣರು ಬೇರೆ ಬೇರೆ ಪದಗಳನ್ನು ಇಟ್ಟು ಚರ್ಚೆ ಮಾಡಿರುವ ಸಾಧ್ಯತೆಗಳಿದೆ, ಚರ್ಚೆ ಮಾಡಿದ್ದಾರೆ. ಅದರ ಪ್ರತಿಫಲವೇ ಇಲ್ಲಿ ಜೇಡರ ದಾಸಿಮಯ್ಯನವರು ಬಳಸ್ತಾ ಇರ್ತಕ್ಕಂಥದ್ದು ಸುಳ್ಳುಡಿ ಮತ್ತು ಮೃಡ ಶರಣರ ನುಡಿಗಡನ. ಮೃಡ ಶರಣ ಅಂದ್ರೆ
ಮೃಡ ಅಂದ್ರೆ ಶಿವ, ಶಿವಶರಣರ ನುಡಿಗಡಣ. ಮತ್ತಂಗಾದ್ರೆ ಇದಕ್ಕೆ ಆಧಾರ ಇನ್ನೇನಾದ್ರೂ ಒಂದು ಕೊಡಬಹುದಾ? ಬಸವಣ್ಣವ್ರದ್ದು ಒಂದಿದೆ, ಬಸವಣ್ಣವ್ರದ್ದೊಂದು ವಚನ ಇದೆ, ಅಶ್ವಮೇಧ ಯಾಗವಂತಿರಲಿ ಅಜಪೆ ಉಪದೇಶ ಸಮಾಧಿಯಂತಿರಲಿ ಹೋ, ಗಾಯತ್ರಿಯ ಜಪವಂತಿರಲಿ ಹೋ, ಜನಮೋಹನ ಮಂತ್ರವಂತಿರಲಿ ಹೋ, ಕೂಡಲ ಸಂಗನ ಶರಣರ ನುಡಿಗಡಣ ಎಲ್ಲಕ್ಕಧಿಕ ನೋಡ. ಕೂಡಲ ಸಂಗನ ಶರಣರ ನುಡಿಗಡಣ, ಇಲ್ಲೂ ನುಡಿಗಡಣ ಅಂತ ಬಳಸ್ತಾರೆ ಅವರು. ಅಂದ್ರೆ ಪ್ರಾಯಶಃ ಈ ವಚನ ಸಾಹಿತ್ಯದ ಆರಂಭದಲ್ಲಿ ಅದಕ್ಕಿನ್ನೂ ವಚನ ಅಂತ ಹೆಸರಿಡದೇ ಇದ್ದಾಗ ಈ ಎರಡು ಶಬ್ದಗಳನ್ನ ಇಡಬಹುದಾ ಅಂತ ಶರಣರು ಬಳಸಿದ್ದಾರೆ, ಚರ್ಚೆ ಮಾಡಿದ್ದಾರೆ. ನುಡಿಗಡಣ, ಸುಳ್ಳುಡಿ, ಅದನ್ನೇ ಇಲ್ಲಿ ಬಸವಣ್ಣವರು ಹೇಳ್ತಾರೆ. ಬಹಳ ಅದ್ಭುತವಾದ ವಚನ ಅದು. ಅಶ್ವಮೇಧ ಯಾಗವಂತಿರಲಿ ಹೋ, ಅಂದ್ರೆ ಅಶ್ವಮೇಧ ಯಾಗ ಮಾಡಿಬಿಟ್ರೆ ಅವನು ಎಲ್ಲರನ್ನೂ ಜಯಿಸಿದ ಹಾಗೆ, ಪರಮಾತ್ಮನನ್ನು ತೃಪ್ತಿಪಡಿಸಿದ ಹಾಗೆ ಅಂತ ತಿಳ್ಕೊಂಡಿದ್ರು. ಅಶ್ವಮೇಧ ಅಂದ್ರೆ ಕುದುರೆಯನ್ನೇ ಬಲಿ ಕೊಡೋದು. ಯಾಗದಲ್ಲಿ ಕುದುರೆ ಎಲ್ಲ ಕಡೆ ಅಡ್ಡಾಡಿಸೋದು, ಅದನ್ನು ಯಾರು ಕಟ್ಟಲಿಲ್ಲ ಅಂದ್ರೆ ಎಲ್ಲರೂ ಸೋತು ಕಪ್ಪ ಕಾಣಿಕೆ ಕೊಡೋದು. ಕಡೆಗೆ ಅದನ್ನು ತಗೊಂಡು ಬಂದು ಪೂಜೆ ಮಾಡಿ ಅದನ್ನ ಕಡಿದು ಮಂತ್ರ ಹೇಳ್ತಾ ಹೇಳ್ತಾ ಅದನ್ನ ಕೊಂದು ಅದನ್ನ ತುಪ್ಪದಲ್ಲಿ ಸುಟ್ಟು ಪ್ರಸಾದ ಅಂತ ತಗೊಳ್ತಿದ್ರು. ಅಂದ್ರೆ ಕುದುರೆ ಮಾಂಸವನ್ನು ತಿಂದಿದ್ದಾರೆ. ಅಶ್ವಮೇಧ ಯಾಗವಂತಿರಲಿ ಹೋ ಅಂದ್ರೆ ಬಹಳ ಶ್ರೇಷ್ಠವಾದ ಯಾಗ ಅಂತಿರಲ್ಲ, ಅದು ಆ ಕಡೆ ಇರಲಿ ಒಂದು ಕಡೆ. ಅಜಪೆ ಉಪದೇಶ ಸಮಾಧಿ ಅಂತಿರಲಿ ಹೋ, ಅಂದ್ರೆ ಅಜಪೆ ಅಂದ್ರೆ ಜಪ ಮಾಡದೇ ಇರ್ತಕ್ಕ ಧ್ಯಾನ ಅಂತ ತಗೋಬಹುದು. ಅಜಪೆ ಉಪದೇಶ ಸಮಾಧಿ ಸ್ಥಿತಿ ಇವೆಲ್ಲವೂ ಒಂದ್ ಕಡೆ ಇರಲಪ್ಪ ಹೋ ಅಂತಾರೆ. ಅಂದ್ರೆ ಇರ್ಲಿ ಆ ಕಡೆ ಇಡೀ ಅವನ್ನ. ಗಾಯತ್ರಿ ಜಪವಂತಿರಲಿ ಹೋ, ಗಾಯತ್ರಿ ಮಂತ್ರವನ್ನು ಸಿದ್ಧಿ ಮಾಡ್ಕೊಂಡಿದ್ದೀರಾ, ಅದನ್ನು ಒಂದ್ ಕಡೆ ಇಡಿ. ಜನಮೋಹನ ಮಂತ್ರವಂತಿರಲಿ ಹೋ, ಅಂದ್ರೆ ಜನರನ್ನ ಮರಳು ಮಾಡ್ತಕ್ಕಂಥ, ಜನರನ್ನ ವಶ್ಯ ಮಾಡ್ಕೊಳ್ತಕ್ಕಂತಹ ಜನಮೋಹನ ಮಂತ್ರ ಅವೆಲ್ಲ ಒಂದ್ ಕಡೆ ಇರಲಿ. ಕೂಡಲ ಸಂಗನ ಶರಣರ ನುಡಿಗಡಣ ಎಲ್ಲಕ್ಕಧಿಕ ನೋಡ ಅಂತಾರೆ. ಅಂದ್ರೆ ಇಲ್ಲಿ ಕೂಡಲ ಸಂಗನ ಶರಣರ ನುಡಿಗಡಣ ಅಂತ ಬಳಸಿದ್ದಾರೆ. ಅಂದ್ರೆ ವಚನ ಸಾಹಿತ್ಯ ರಚನೆಯಾಗೋದಕ್ಕೆ ಮುಂಚೆ ಅದಕ್ಕೆ ನುಡಿಗಡಣ, ಸುಳ್ಳುಡಿ ಅನ್ನುವಂತಹ ಶಬ್ದಗಳನ್ನ ಬಳಸ್ಕೊಂಡಿದ್ದಾರೆ. ಇನ್ನೊಂದು ಮಾತು ಬರುತ್ತೆ, ಅನುಭವ ಮಂಟಪಕ್ಕೆ ಬಂದವರಿಗೆ ವಚನ ಸಾಹಿತ್ಯವನ್ನ ಅಭ್ಯಾಸ ಮಾಡ್ಲಿಕ್ಕೆ ಬಂದವರಿಗೆ ಮೊಟ್ಟ ಮೊದಲು ಬಸವಣ್ಣವರು ಯಾರಿಗೆ ಅಕ್ಷರಾಭ್ಯಾಸ ಇರಲಿಲ್ವೋ ಅವರೆಲ್ಲರಿಗೂ ಅಕ್ಷರಾಭ್ಯಾಸ ಮಾಡಿಸಿದ್ರು. ಚೆನ್ನಾಗಿ ಲಕ್ಷ ಕೊಟ್ಟು ಕೇಳಿ. ಸತ್ಯಕ್ಕ, ಕಸಗುಡಿಸುವ ಸತ್ಯಕ್ಕ, ರೈತ ಅಜಗಣ್ಣ, ಮುಕ್ತಾಯಕ್ಕ, ರೈತರು ಇವರು. ಆಮೇಲಿಂದ ಇನ್ನೂ ಏನೇನೋ ಕೆಲಸ ಮಾಡ್ತಕ್ಕಂಥ ದನ ಕಾಯುವ ತುರುಗಾಹಿ ರಾಮಣ್ಣ. ತುರುಗಾಹಿ ಅಂದ್ರೆ ತುರು ಅಂದ್ರೆ ದನ, ತುರು ಮಂದೆ, ದನಗಳ ಮಂದೆ. ಆ ತುರುಗಾಹಿ ರಾಮಣ್ಣನಿಗೆ ಎಲ್ಲರಿಗೂ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ರು. ಅದಕ್ಕೆ ಒಬ್ಬ ಜಾನಪದ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ, ಬಹಳ ಅದ್ಭುತವಾಗಿ ಹೇಳ್ತಾನೆ. ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು, ಹೋದಲ್ಲಿ ಹೊಸ ಮಾತು, ಇದನ್ನು ಚೆನ್ನಾಗಿ ಗಮನಿಸಿ. ಹೋದಲ್ಲಿ ಹೊಸ ಮಾತು ಕೇಳಿದವು, ಮೇದಿನಿಗೆ ಬಂತು ಹೊಸ ಬೆಳಕು. ಸಾಧು ಸಾಧಲೆ ಬಸವ, ಹೌದು ಶಾಬಾಷ್ ಶಾಬಾಷ್ ಅಂತಾನೆ. ಶಾಬಾಷ್ ಹಿಂದಿಲಿ ಶಬ್ದ ಅದು, ಶಾಬಾಷ್ ಅನ್ನೋದು. ಕನ್ನಡದಲ್ಲಿ ಸಾಧು ಸಾಧು, ಹೌದಪ್ಪ ನೀನು ಗ್ರೇಟ್ ಅಂತಿರಲ್ಲ ಇಂಗ್ಲಿಷಲ್ಲಿ, ಬಹಳ ದೊಡ್ಡವನಪ್ಪ ಬಸವಣ್ಣ ನೀನು. ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು. ಮೊದಲು ಓದೋದು ಎಲ್ಲರಿಗೂ ಕಲಿಸ್ತಿರ್ಲಿಲ್ಲ, ಬರೇ ಬ್ರಾಹ್ಮಣ, ಕ್ಷತ್ರಿಯ, ಬಹಳ ಅಂದ್ರೆ ವೈಶ್ಯ, 3 ಜನಾಂಗಕ್ಕೆ ಮಾತ್ರ ಕಲಿಸ್ತಿದ್ರು. ಶೂದ್ರ ವರ್ಗಕ್ಕೆ, ಅಸ್ಪೃಶ್ಯ ವರ್ಗಕ್ಕೆ, ಅಂತ್ಯಜ ವರ್ಗಕ್ಕೆ ಏನು ಕಲಿಸ್ತಾನೆ ಇರಲಿಲ್ಲ. ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು, ಹೋದಲ್ಲಿ ಹೊಸ ಮಾತು ಕೇಳಿದವು, ಮೇದಿನಿಗೆ ಬಂತು ಹೊಸ ಬೆಳಕು. ಅಂದ್ರೆ ಹೇಳ್ತಾನವನು ಎಲ್ಲರಿಗೂ ಮೊದಲು ಓದು ಕಲಿಸಿದ್ರು. ಅದಕ್ಕೆ ಜಗತ್ತಿನಲ್ಲಿ ಪ್ರಾಯಶಃ ಸಾಮೂಹಿಕ ವಯಸ್ಕರ ಶಿಕ್ಷಣ, ಮಾಸ್ ಅಡಲ್ಟ್ ಎಜುಕೇಶನ್, ಸಾಮೂಹಿಕವಾಗಿ ವಯಸ್ಕರ ಶಿಕ್ಷಣವನ್ನು ಪ್ರಾರಂಭಿಸಿದ ಹೆಗ್ಗಳಿಕೆ ಬಸವಣ್ಣವ್ರದ್ದು. ಆದರೆ ನಮ್ಮವ್ರಿಗೆ ಎಷ್ಟು ಜನರಿಗೆ ಗೊತ್ತಿಲ್ಲ ಇದು. ಬೇರೆ ದೇಶದವ್ರಿಗೆ ತಿಳಿಸ್ಕೊಡೋದು ಇರಲಿ,
ಕೆಲವೆಲ್ಲ ಭಾಷಣಕಾರರು ಹೇಳ್ತಿರ್ತಾರೆ, ಬಸವ ತತ್ವವನ್ನು ಕರ್ನಾಟಕ ಬಿಟ್ಟು ಆಚೆಗೆ ತಗೊಂಡೋಗಿಲ್ಲ, ಉತ್ತರ ಭಾರತಕ್ಕೆ ಹೋಗಿಲ್ಲ, ವಿದೇಶಕ್ಕೆ ಹೋಗಿಲ್ಲ. ಅದು ಹೋಗೋದು ಬೇಡ, ಏನು ಅಗತ್ಯ ಇಲ್ಲ. ಯಾಕಂದ್ರೆ ಬಸವಣ್ಣನವ್ರು ಏನು ಬಯಸಿದ್ರೋ ಅದನ್ನ ಕೆಲವು ಗುಣಗಳನ್ನ ವಿದೇಶಿಯರು ಕಲ್ತ್ಕೊಂಡಿದ್ದಾರೆ. ಸಮಯ ಪಾಲನೆ, ಸ್ವಚ್ಛತೆ, ಶಿಸ್ತು, ಜಾತಿ ರಹಿತತೆ, ಹೆಣ್ಣು ಗಂಡು ಸಮಾನತೆ, ಇವನ್ನೆಲ್ಲ ಅವರು ಸಾಧಿಸಿದ್ದಾರೆ. ನಾವೇನು ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ನಾವು ಬಸವ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮನ್ನು ನಾವು ಮೊದಲು ಉದ್ಧರಿಸ್ಕೊಂಡ್ರೆ ಸಾಕಾಗಿದೆ. ನಾವೇ ಇನ್ನು ಅವ್ರಿಗಿಂತ ಕೀಳಾಗಿ ಬದುಕ್ತಾ ಇದ್ದೀವಿ. ವಿದೇಶಿಯರಿಗಿಂತಲೂ ನಾವು ಹೇಡಿಗಳಾಗಿ, ಸಾಹಸಹೀನರಾಗಿ, ವಿಜಯ ಅಂದರೆ ಸಾಹಸ ಇಲ್ಲ ನಮ್ಮಲ್ಲಿ, ಆಮೇಲೆ ಧೈರ್ಯ ಇಲ್ಲ, ಹೆದರ್ಕೊಂಡು ಸುಮ್ಮನೆ ಏನೋ ಬಸವಣ್ಣವ್ರ ಕೆಲವು ವಚನಗಳನ್ನು ಕಲ್ತ್ಕೊಂಡು ಏಕದೇವೋಪಾಸನೆ ಬಗ್ಗೆ ಮಾತಾಡ್ಬಿಟ್ಟು ಬಸವ ತತ್ವ ಶ್ರೇಷ್ಠ, ನಾವು ಬಹಳ ಶ್ರೇಷ್ಠರು ಅಂತ ಯಾರು ಅನ್ಕೋಬೇಡಿ. ಬಸವಣ್ಣನವರು ಸಾಧಿಸಿದ್ರಲ್ಲಿ ಇನ್ನು 4ನೇ ಭಾಗ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅವರು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಆರ್ಥಿಕತೆಗೆ ಎಲ್ಲದಕ್ಕೂ ಒತ್ತು ಕೊಟ್ಟಿದ್ದಾರೆ. ಇವತ್ತು ಸಂವಿಧಾನ ಏನಿದೆಯಲ್ಲ ಅದು ನಿಜವಾಗಿ ಬಸವ ತತ್ವದ್ದು, ಗೊತ್ತಾಯ್ತಲ್ವಾ? ಆದ್ರಿಂದ ವಯಸ್ಕರ ಶಿಕ್ಷಣ ಪದ್ಧತಿಯನ್ನ ಮೊಟ್ಟ ಮೊದಲಿಗೆ ಜಾರಿಗೆ ತಂದಂತಹವರು ಬಸವಣ್ಣನವರು. ಅಲ್ಲಿ ಹೇಳ್ತಾನೆ, ಜಾನಪದ ಕವಿ ಎಷ್ಟು ಚಂದ ಹೇಳ್ತಾನೆ, ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು, ಹೋದಲ್ಲಿ ಹೊಸ ಮಾತು ಕೇಳಿದವು. ಬಸವಣ್ಣವ್ರ ಕಾಲಕ್ಕೆ ಅನುಭವ ಮಂಟಪದಲ್ಲಿ ಕೇಳಿದ್ದು ಯಾವ ಮಾತು? ಹೊಸ ಮಾತು. ಹೇಳಿ ಗಟ್ಟಿಯಾಗಿ, ಧೈರ್ಯವಾಗಿ ಹೇಳಿ, ಯಾವ ಮಾತು ಕೇಳಿದ್ವಿ? ಹೊಸ ಮಾತು ಕೇಳಿದ್ವಿ. ಹಂಗಂದ್ರೆ ಹಳೆ ಮಾತು ಏನಿದ್ವು? ಹಳೆ ಮಾತು ಅವೇ ಇದ್ವು. ಏನು? ಓಂ ಸಹನಾವತು ಸಹನಾವತು ಪೂರ್ಣಮದ ಪೂರ್ಣ, ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಪುರಾಣಗಳು, ಆದಿಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮ ಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ. ಇವೆಲ್ಲ ಹಳೆ ಮಾತು, ಗೊತ್ತಾಯ್ತಲ್ಲ? ಇವೆಲ್ಲ ಹಳೆ ಮಾತಿದ್ದು. ಹೊಸ ಮಾತು ಏನಪ್ಪ ಅಂದ್ರೆ, ಕೂಡಲ ಸಂಗಮ ದೇವ ನಿಮಗೆ ಪ್ರತಿ ಇಲ್ಲವಯ್ಯ, ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲವಯ್ಯ. ನಿರಾಕಾರ ಪರಮಾತ್ಮನನ್ನ, ಎಲ್ಲರ ಹೃದಯದಲ್ಲಿ ಅಂತರ್ಗತವಾಗಿರ್ತಕ್ಕಂತಹ ಚಿನ್ಮಯ ಚಿಲ್ಲಿಂಗವನ್ನ ತೋರಿಸಿಕೊಟ್ಟವರು ಶರಣರು. ಇದು ಹೊಸ ಮಾತು, ಅರ್ಥ ಆಯ್ತಲ್ಲ? ಇವು ಹೊಸ ಮಾತುಗಳು, ಹಳೆ ಮಾತಲ್ಲ ಇವು. ಅಂದ್ರೆ 12ನೇ, ಈಗ ನಮಗೆ ಹಳೆ ಮಾತು. ನಮಗೆ 800 ವರ್ಷ ಆಯಿತು, 850 ವರ್ಷ ಆಯಿತು, 900 ವರ್ಷ ಆಗ್ತಾ ಬಂತು. ನಮಗೆ ಹೊಸ ಮಾತುಗಳು, ಹಳೆ ಮಾತುಗಳು. ಆದರೆ ಅವತ್ತಿನ ಕಾಲಕ್ಕೆ 12ನೇ ಶತಮಾನದಲ್ಲಿ ಮಹಾಮನೆಯನ್ನು ನಿರ್ಮಾಣ ಮಾಡಿದಾಗ, ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ, ಚರಜಂಗಮರು ಓಲೆ ಕಟ್ಟುಗಳನ್ನು ಹೊತ್ತುಕೊಂಡು ಎಲ್ಲ ಕಡೆಗೆ ಮನೆಗೆ ಹೋಗಿ ತಲುಪಿಸ್ತಿದ್ರಲ್ಲ, ಅವ್ರು ನೋಡ್ತಿದ್ರು, ಹೊಸ ಮಾತಾಗ್ತಿತ್ತು ಅದು. ಅದಕ್ಕೆ ಜಾನಪದ ಕವಿ ಹೇಳ್ತಾನೆ, ಹೋದಲ್ಲಿ ಹೊಸ ಮಾತು ಕೇಳಿದವು, ಮೇದಿನಿಗೆ ಬಂತು ಹೊಸ ಬೆಳಕು. ಮೇದಿನಿಗೆ ಬಂತು ಹೊಸ ಬೆಳಕು. ಮೇದಿನಿ ಅಂದ್ರೆ ಭೂಮಿಗೆ ಹೊಸ ಬೆಳಕು ಬಂತು. ಸಮಾನತೆಯ ಬೆಳಕು, ಸಹೋದರತೆಯ ಬೆಳಕು, ಸ್ವತಂತ್ರ ಧೀರತೆಯ ಬೆಳಕು. ನೋಡಿ, ಸಾಮಾನ್ಯ ಎಲ್ಲ ಲೇಖಕರು, ನಮ್ಮ ಕರ್ನಾಟಕದ ಲೇಖಕರೇ ಬರೀತಾರೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಸ್ವಾತಂತ್ರ್ಯ, ಸಹೋದರತೆ ಮತ್ತು ಸಮಾನತೆ ಫ್ರೆಂಚ್ ಕ್ರಾಂತಿಯಿಂದ ಬಂದು ಅಂತ ಎಷ್ಟೋ ಜನ ಕನ್ನಡ ವಿದ್ವಾಂಸಗಳೇ ಬರೀತಾರೆ. ಫ್ರೆಂಚ್ ಕ್ರಾಂತಿಯಿಂದ ಬಂದಿಲ್ಲ. ನಮ್ಮ ಕನ್ನಡದಲ್ಲಿ 12ನೇ ಶತಮಾನದಲ್ಲಿ ಯಾರನ್ನೂ ಕೊಲ್ಲದೆ ಕಾಯಕದ ಮೂಲಕ, ದಾಸೋಹದ ಮೂಲಕ ಕೈಲಾಸವನ್ನು ನಿರ್ಮಾಣ ಮಾಡಿ ಒಂದು ಅದ್ಭುತವಾದಂತಹ ಕ್ರಾಂತಿ ಮಾಡಿದರು. ಕಲ್ಯಾಣ ಕ್ರಾಂತಿ ಅಂದ್ರೆ ಬರೀ ಅಂತರ್ಜಾತಿ ವಿವಾಹ ಮಾಡಿದ್ಮೇಲೆ ಆದಂತಹ ಗಲಾಟೆ ಕಲ್ಯಾಣ ಕ್ರಾಂತಿ ಅಷ್ಟೇ ಅಲ್ಲ, ಅದು ಕ್ರಾಂತಿ, ರಕ್ತ ಕ್ರಾಂತಿನೇ ಆಯಿತು ಆಮೇಲೆ. ಆದ್ರೆ ಮೊದಲು ಶಾಂತಿಯಿಂದ ಕ್ರಾಂತಿ ಮಾಡಿದ್ದಾರೆ, ಯೋಗದಿಂದ ಕ್ರಾಂತಿ ಮಾಡಿದ್ದಾರೆ, ಶಿವಯೋಗದಿಂದ ಕ್ರಾಂತಿ ಮಾಡಿದ್ದಾರೆ. ಅದನ್ನು ನಾವಿನ್ನೂ ಅರ್ಥ ಮಾಡ್ಕೋಬೇಕಾಗಿದೆ. ಹೋದಲ್ಲಿ ಹೊಸ ಮಾತು ಕೇಳಿದವು, ಮೇದಿನಿಗೆ ಬಂತು ಹೊಸ ಬೆಳಕು. ಇದೇ ಹೊಸ ಬೆಳಕು. ಇವತ್ತು ಬೆಳಕು ಬಂದಿದೆ. ಇವತ್ತು 150 ವರ್ಷದಿಂದ ಅಥವಾ ನಮ್ಮ ಭಾರತಕ್ಕೆ ಬಂದು 120, 130 ವರ್ಷ ಆಯಿತು. ಈಗೇನು ನಾವು ಜಗಮಗ ನೋಡ್ತಾ ಇದ್ದೀವಲ್ಲ, ಲೈಟ್ಗಳು, LED, ಮರ್ಕ್ಯೂರಿ, ಅದು ಇದು ಒಂದು ರೀತಿ ಬಹಿರಂಗದ ಬೆಳಕು. ಇದು ದೊಡ್ಡ ಸಾಧನೆ, ಇದೇನು ಕಡಿಮೆ ಇಲ್ಲ. ಎಲೆಕ್ಟ್ರಿಸಿಟಿ ಕಂಡುಹಿಡಿದಿದ್ದು,
ಅದಕ್ಕೆ ಶರಣರು, ಬಸವಾದಿ ಪ್ರಮಥರು ಪವಾಡ ಪುರುಷರವರು. ಬಸವಣ್ಣವರಂತೂ ತಮ್ಮ ವಚನದಲ್ಲೇ ಬರ್ತದೆ, 88 ಪವಾಡಗಳನ್ನು ಮಾಡಿ 360 ಸತಪ್ರಾಣವನ್ನೆತ್ತಿ ಎತ್ತಿಸಿ 36 ಕೊಂಡೆಯವ ಗೆಲ್ಲಿಸಿ. ಅಂದ್ರೆ 36 ಕೊಂಡೆ, ಅಂದ್ರೆ ವರ್ಷಕ್ಕೊಂದೊಂದು ಚಾಡಿ ಮಾತು ಹೇಳಿ ಹೇಳ್ತಿದ್ರು, ವರ್ಷಕ್ಕೊಂದೊಂದು ಚಾಡಿ ಮಾತು ಹೇಳಿ ಹೇಳ್ತಿದ್ರು. ಅವನ್ನೆಲ್ಲ ಗೆದ್ರು ಬಸವಣ್ಣವರು. ಹಣ ದುರುಪಯೋಗ ಮಾಡ್ಕೊಂತಿದ್ದಾನೆ ಅಂತ ಹೇಳಿದ್ರು. ಪರಜಾತಿ ಕೀಳ್ಜಾತಿಯವ್ರ ಮನೆಗೆ ಹೋಗಿ ಊಟ ಮಾಡ್ತಾನೆ ಅಂತ ಹೇಳಿದ್ರು. ಕೊಂಡೆ ಅಂದ್ರೆ ಚಾಡಿ ಮಾತು. 36 ಕೊಂಡೆಯವರು ಗೆದ್ರು, 360 ಜನ ಸತ್ತವ್ರನ್ನ ಬದುಕಿಸಿದ್ರು, 88 ಪವಾಡಗಳನ್ನು ಮಾಡಿದ್ರು. ಇದೆಲ್ಲ ನಮ್ಮ ವಿದ್ವಾಂಸರುಗಳಿಗೆ ಆಶ್ಚರ್ಯ ಅಲ್ಲ, ಅವನು ಉದಾಸೀನೇ ಮಾಡಿಬಿಡ್ತಾರೆ. ಯಾಕೆ ಅಂದ್ರೆ ಅವ್ರ ಕೈಲಿ ಅದಾಗಲ್ವಲ್ಲ. ಇವೆಲ್ಲ ಸುಳ್ಳು, ಸುಮ್ಮನೆ ಯಾರೋ ಪ್ರಕ್ಷಿಪ್ತ ವಚನ ಅಂದ್ಬಿಟ್ಟಿರಬೇಕಾದ್ರೆ ಕೆಲವು ವಿದ್ವಾಂಸರುಗಳು. ಅದೇ ಅವ್ರ ಮನಸ್ಸಲ್ಲಿ ಎಷ್ಟೋ ಜನ ಪ್ರಕ್ಷಿಪ್ತತೆ ಅನ್ಕೊಂಡಿದ್ದಾರೆ. ರಾಮಾಯಣ ಮಹಾಭಾರತವನ್ನು ನಂಬುವಂಥವರು ಬಸವಣ್ಣವರು ಈ ವಚನ, ಕುವೆಂಪು ಅವ್ರಿಗೂ ಸಹಿತ ಈ ವಚನ ಪ್ರಭಾವ ಮಾಡಿಲ್ಲ ಅಂತ ಅನ್ಸುತ್ತೆ. ಒಂದು ವೇಳೆ ಪ್ರಭಾವ ಮಾಡಿದ್ರೆ ಅವ್ರ ವಚನ ಸಾಹಿತ್ಯವನ್ನು ಇನ್ನೂ ಹೆಚ್ಚು ಅಧ್ಯಯನ ಮಾಡ್ತಿದ್ರು. ಅದೇ ರಾಮಾಯಣ ದರ್ಶನಂ ಬರೆದ್ರು. ಯಾಕೆ ಅಂದ್ರೆ ರಾಮನ ವ್ಯಕ್ತಿತ್ವ ಅವ್ರಿಗೆ ಪ್ರಭಾವ ಮಾಡ್ತು. ಕಾರಣ ಏನಂದ್ರೆ ಕನ್ನಡದಲ್ಲಿ ಇರೋದ್ರಿಂದ ಮತ್ತು ಅದರ ಪ್ರತಿನಿಧಿಗಳು ಅದನ್ನು ಸರಿಯಾಗಿ ಪ್ರತಿನಿಧಿಸ್ಲಿಲ್ಲ. ವಚನ ಸಾಹಿತ್ಯ ದೊಡ್ಡ ದೊಡ್ಡ ವಿದ್ವಾಂಸರಿಗೆ, ಕವಿಗಳಿಗೆ ಯಾಕೆ ಅರ್ಥ ಆಗಲಿಲ್ಲ ಅಂದ್ರೆ ವಚನ ಸಾಹಿತ್ಯವನ್ನು ಪ್ರತಿನಿಧಿಸುವಂತಹವರು ಅವ್ರಿಗೆ ಭರವಸೆ ಇರಲಿಲ್ಲ. ನಮ್ಮ ಗುರುಗಳು ಪವಾಡ ಪುರುಷರು, ಸಿದ್ಧಿ ಪುರುಷರು ಅಂತ ಅನ್ಕೊಂಡಿಲ್ಲ. ಬಸವಣ್ಣನನ್ನ ತೀರಾ ಸಾಮಾನ್ಯವಾಗಿ ಚಿತ್ರಿಸ್ತಾರೆ. ನಾನು ಹೇಳಿದ್ನಲ್ಲ, ಕೇವಲ ಅರ್ಧ ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಆಗಿದ್ದು ಕ್ರಾಂತಿ ಅಂತ ಬರೆದ್ಬಿಟ್ರು ಒಬ್ರು ದೊಡ್ಡ ವಿದ್ವಾಂಸರು. ದೊಡ್ಡ ಹೋರಾಟಗಾರರು ಅಂತ ತಿಳ್ಕೊಂಡಿದ್ದೀರಾ? ಅರ್ಧ ಕಿಲೋಮೀಟರ್ ಅಂತ ಬರೆದ್ಬಿಟ್ಟಾರೆ. ಈಗಿನ ಬಸವ ಕಲ್ಯಾಣ ನೋಡಿ, ಆ ಗವಿಗಳನ್ನು ನೋಡಿ. ಈಗಿನ ಬಸವ ಕಲ್ಯಾಣ ಅಷ್ಟೇ ಕಲ್ಯಾಣ ಅಲ್ಲ, 12 ಯೋಜನ ಪರಿಪ್ರಮಾಣ. ಪರಿಪ್ರಮಾಣ ಅಂದ್ರೆ ತಿಳ್ಕೋಬೇಕು ನೀವು, ಚದುರ ಕಿಲೋಮೀಟರ್ ಅಂತಿರಲ್ಲ ನೀವು, ಆ ಲೆಕ್ಕ. 12 ಯೋಜನ ಪರಿಪ್ರಮಾಣ ಅಂದ್ರೆ ಸುತ್ತ 72 ಮೈಲಿ, 12 ಆಗಲೇ 72 ಮೈಲಿ, ಸುಮಾರು 120 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆದಂತಹದ್ದಿದು. ಒಂದ್ ಕಡೆ ಸೊಲ್ಲಾಪುರ, ಒಂದ್ ಕಡೆ ಮಂಗಳವಾಡ, ಒಂದ್ ಕಡೆ ಕಲಬುರಗಿ, ಒಂದ್ ಕಡೆ ಇನ್ನು ಭಾಲ್ಕಿ, ಬೀದರ್, ಬಿಜಾಪುರನ್ನು ಕೂಡ ಒಳಗೊಂಡಂತೆ ಆದಂತಹ ಕ್ರಾಂತಿ ಇದು. ಸಾಮಾನ್ಯ ಕ್ರಾಂತಿ ಅಲ್ಲ. ನಾವೆಲ್ಲ ಹೆಮ್ಮೆ, ಮೊದಲು ಅದನ್ನು ತಿಳ್ಕೋಬೇಕು ನಾವು. ನಮಗೆ ಹೆಮ್ಮೆ ಬರಬೇಕಾದ್ರೆ ಮೊದಲು ನಮ್ಮ ಕ್ರಾಂತಿಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನೇ ಹೇಳಿದ್ರು ಬಸವಣ್ಣವರು. ಇವೆಲ್ಲ ಒಂದು ಬಾಜುಕ್ ತೆಗೆದಿಟ್ಬಿಟ್ರಪ್ಪ. ಯಾಕೆಂದ್ರೆ ಹಿಂಸೆ ಮಾಡ್ತಕ್ಕಂಥದ್ದು. ಅಶ್ವಮೇಧ ಯಾಗ ಹಿಂಸೆ ಇದೆ ಅದರಲ್ಲಿ. ಅಶ್ವಮೇಧ ಯಾಗ ಅಂತಿರಲಿ ಹೋ, ಅಜಪೆ ಉಪದೇಶ ಸಮಾಧಿ ಅಂತಿರಲಿ ಹೋ. ಈ ಅಜಪೆ ಧ್ಯಾನ, ಉಪದೇಶ, ಸಮಾಧಿ ಇವೆಲ್ಲ ಕಾಯಕವಿಲ್ಲದವರ ಕೆಲಸ. ಕಾಯಕ ಮಾಡ್ತಿರ್ಲಿಲ್ಲ ಅವರು. ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಬೇಕು, ಇನ್ನೊಬ್ರು ಕೊಟ್ಟಾಗ ತಿನ್ಬೇಕು ಅಥವಾ ಭಿಕ್ಷೆ ಬೇಡಬೇಕು. ಬಸವಣ್ಣವರು ಇದಕ್ಕೆ ವಿರುದ್ಧ ಇದ್ರು. ಕಾಯಕ ಮಾಡಬೇಕು. ಗಾಯತ್ರಿಯ ಜಪವಂತಿರಲಿ ಹೋ. ಅದಕ್ಕೆ ಸಿದ್ದರಾಮೇಶ್ವರು ಹೇಳ್ತಾರೆ, ನೀವು 1,00,000 ಗಾಯತ್ರಿ ಜಪಕ್ಕಿಂತ ಒಂದು 108 ವಚನ ಸಾಸಿರ ಜಪ ಮಾಡಿಬಿಡ್ರು, ಓದ್ಬಿಡ್ರಪ್ಪ ಜಪನ, ವಚನನ. ಆ ವಚನದಿಂದ ನಿಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ. 1,00,000 ಗಾಯತ್ರಿ ಜಪ ಮಾಡೋದ್ರಿಂದ ನಿಮ್ಮ ಮನಸ್ಸು ಪರಿವರ್ತನೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆಗೋದು ಇಲ್ಲ. ಯಾಕಂದ್ರೆ ಜಪ ತಪ ಮಾಡೋರಿಗೆ ನೋಡ್ರಿ ಸಿಟ್ಟು ಬಹಳ ಇರ್ತದೆ. ಅದಕ್ಕೆ ಮುನಿ ಅನ್ನೋ ಶಬ್ದ ಇದೆ, ಗೊತ್ತಾಯ್ತಲ್ವಾ? ಮುನಿ ಅಂದ್ರೆ 2 ಅರ್ಥ. ಒಂದು ಮೌನಿಯಾಗಿರೋನು ಮುನಿ, ಇನ್ನೊಂದರ್ಥ ದೂರ್ವಾಸ ಮುನಿ. ಗೊತ್ತಾಯ್ತಲ್ವಾ? ಸಿಟ್ಟು ಮಾಡಿಕೊಳ್ಳುವವನಿಗೂ ಮುನಿ ಅಂತ ಹೇಳ್ಬೋದು. ಅಂದ್ರೆ ತನಗೆ ಮುನಿಯುವವರಿಗೆ ತಾ ಮುನಿಯಲೇ ಕಯ್ಯ, ತನಗಾದ ಹಾಗೇನು ಅವರಿಗಾದ ಚೇಗೆ ಏನು. ಅಂದ್ರೆ ಅವನಿಗಾಗಿದ್ದ ನುಕ್ಸಾನೇನಪ್ಪ, ತನಗಾಗಿದ್ದ ಲಾಭ ಏನು ಅಂದ್ರೆ ಇದು ಹೇಳ್ಕೊಡ್ತು. ನೀನ್ 1,00,000 ಜಪ ಮಾಡೋದಕ್ಕಿಂತ ಒಂದು ವಚನ ತಿಳ್ಕೊಂಬಿಡು, ಅದರಂತೆ ನಡ್ಕೊಂಬಿಡು, ನಿನಗೆ 1,00,000 ಗಾಯತ್ರಿ ಜಪದ ಪುಣ್ಯ ಅದಕ್ಕಿಂತ ಹೆಚ್ಚೇ ಬರ್ತದೆ. ಅದಕ್ಕೆ ಗಾಯತ್ರಿ ಜಪವಂತಿರಲಿ ಹೋ, ಜನಮೋಹನ ಮಂತ್ರವಂತಿರಲಿ ಹೋ. ಜನರನ್ನು ಉಳಿಸ್ಕೋಬೇಡಪ್ಪ. ಜನರನ್ನು ಉಳಿಸ್ಕೊಂಡ್ರೆ ಯಾವತ್ತು ನಿನ್ನನ್ನು ಅವ್ರು ಕೈ ಬಿಡ್ತಾರೋ, ಅವ್ರು ನಿನ್ನ ಕೈ ಬಿಡ್ತಾರೋ. ವಾಸ್ತು ಒಂದು ಏನಾಯ್ತು ಗೊತ್ತು ನಿಮಗೆ? ವಾಸ್ತು ಚಂದ್ರಶೇಖರನ್ ಗತಿ ಏನಾಯ್ತು ಕೊನೆಗೆ? ಏನು 1000 ಕೋಟಿ ಆಸ್ತಿ ಮಾಡಿ ಕೊನೆಗೆ ತನ್ನವರಿಂದನೇ
ಇರಿಸಿಕೊಂಡು ಸಾಯುವ ಪ್ರಸಂಗ ಬಂತು. ಇಂಥ ಗತಿಯಾಗತ್ತೆ. ಜನಮೋಹನ ಮಂತ್ರ ಅಂತಿರಲಿ ಹೋ ಕೂಡಲ ಸಂಗನ ಶರಣರ ನುಡಿಗಣನ ಎಲ್ಲಕ್ಕಧಿಕ ನೋಡ. ಕೂಡಲ ಸಂಗನ ಶರಣರ ನುಡಿಗಣನ ಎಲ್ಲವನ್ನು ಮೀರಿಸಿದ್ದಪ್ಪ ಅದು. ಆದ್ದರಿಂದ ಅದನ್ನ ನೀವು ಕಲೀರಿ, ಅದನ್ನ ನಿಮ್ಮ ಹೃದಯದಿಂದ ತೆಗೆಯೋದಕ್ಕೆ ಪ್ರಯತ್ನ ಪಡ್ರಿ. ನಿಮ್ಮ ಹೃದಯದಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಉಪಸ್ಥಿತಿ ಇದೆ, ಪರಮಾತ್ಮನ ಉಪಸ್ಥಿತಿ ಇದೆ. ಇದು ಬಸವಣ್ಣನವರು ಕಲಿಸಿದಂತಹದ್ದು. ಆದ್ರಿಂದ ಇದು ಹೊಸ ಮಾತು, ಹೊಸ ಬೆಳಕು ಬಂತು ವಚನ ಸಾಹಿತ್ಯದಿಂದ, ಹೊಸ ಬೆಳಕು ಬಂತು. ಇನ್ನೊಂದು ವಚನ ಬಹಳ ಅದ್ಭುತವಾದ ವಚನ ಈ ಸಂದರ್ಭದಲ್ಲಿ. ಪ್ರಾಯಶಃ ಎಲ್ಲ ಅನುಭವ ಮಂಟಪ ಬರುವಾಗ ಹೇಳಬೇಕು, ಆದರೂ ಅನುಭವ ಮಂಟಪದ ಪ್ರವಚನ ಒಂದೇ ದಿವಸದಲ್ಲಿ ಮುಗಿಸ್ಬೇಕಾಗತ್ತೆ. ಆದ್ರಿಂದ ಇವಾಗಲೇ ಆ ವಚನ ಹೇಳ್ಬಿಡ್ತೀನಿ. ಬಹಳ ಅದ್ಭುತವಾದ ವಚನ ಅದು. ಸಂಸಾರದಲ್ಲಿ ಹುಟ್ಟಿ ಮತ್ತೊಂದು ಬಯಸಲೇಕಯ್ಯ. ಹೆಂಗೆ ತಯಾರು ಮಾಡ್ತಿದ್ರು ಶರಣರನ್ನ ಬಸವಣ್ಣವರು, ಈ ವಚನ ಗಮನಿಸಿ. ಸಂಸಾರದಲ್ಲಿ ಹುಟ್ಟಿ ಮತ್ತೊಂದು ಬಯಸಲೇಕಯ್ಯ, ನಗುವುದು ನುಡಿಯುವುದು ಶಿವಭಕ್ತರೊಡನೆ. ನಗುವುದು ನುಡಿಯುವುದು ಶಿವಭಕ್ತರೊಡನೆ, ಸುಮ್ಮಾನ ಹಮ್ಮು ಬಿಮ್ಮಾಗಿರಲೇಕಯ್ಯ, ನಮ್ಮ ಕೂಡಲ ಸಂಗನ ಶರಣರ ಮುಂದೆ ಮನದೆರೆದು ಮಾತನಾಡುವುದು. ಬಸವಣ್ಣವ್ರು ಬರಕ್ ಮುಂಚೆ ಏನಕ್ಕೋಸ್ಕರ ಮಾತಾಡ್ತಿದ್ರು ಸಾಹಿತಿಗಳು ಅಂದ್ರೆ, ರಾಜರನ್ನು ಮೆಚ್ಚಕ್ ಮಾತಾಡ್ತಿದ್ರು, ಪರಸ್ಪರನ್ನ ಸೋಲಿಸ್ಲಿಕ್ಕೆ ಮಾತಾಡುತ್ತಿದ್ರು. ಅಲ್ಲಿ ಮನಸ್ಸು ತೆರೀತಿರ್ಲಿಲ್ಲ, ಮನಸ್ಸು ಮುದುಡ್ತಿತ್ತು. ಸೋತವನ ಮನಸ್ಸು ಮುದುಡ್ತಿತ್ತು, ಗೆದ್ದವನ ಮನಸ್ಸು ಅಹಂಕಾರಿ ಆಗ್ತಿತ್ತು. ಆದ್ರೆ ಇಲ್ಲಿ ಹೇಳ್ತಾರೆ ಬಸವಣ್ಣವರು, ಕೂಡಲ ಸಂಗನ ಶರಣರ ಮುಂದೆ ಮನದೆರೆದು ಮಾತನಾಡ್ರಪ್ಪ ಅಂತ ಹೇಳಿದ್ರು. ನಗುವುದು ನುಡಿಯುವುದು ಶಿವಭಕ್ತರೊಡನೆ, ಸುಮ್ಮಾನ ಹಮ್ಮು ಬಿಮ್ಮಾಗಿರಲೇಕೆ. ಯಾಕ್ರಪ್ಪ ಸುಮ್ಮನೆ ಬಿಕ್ಕೊಂಡು ಕುತ್ಕೊಂತೀರಾ? ಅಹಂಕಾರದಿಂದ ಯಾರು ಕುತ್ಕೋಬೇಡಿ. ಅಂದ್ರೆ ಕೆಲವರು ಶ್ರೀಮಂತರು ಬರ್ತಿದ್ರಲ್ಲಿ, ಮಹಾಮನೆಗೆ ಬಡವರು ಬಂದ ಹಾಗೆ, ಕೆಳಗಿನ ಜಾತಿಯವರು ಬಂದ ಹಾಗೆ, ಮೇಲಿನ ಜಾತಿಯವರು ಬರ್ತಿದ್ರು, ಶ್ರೀಮಂತರು ಬರ್ತಿದ್ರು, ಎಲ್ಲರೂ ಬರ್ತಿದ್ರು. ಆವಾಗ ಬಸವಣ್ಣವ್ರು ಹೇಳ್ತಿದ್ರು, ಸಂಸಾರದಲ್ಲಿ ಹುಟ್ಟಿದೀವಪ್ಪ, ತಾಯಿ ತಂದೆಯ ಸಂಯೋಗದಿಂದ ಶುಕ್ಲ ಶೋಣಿತನಲ್ಲಿ ಹುಟ್ಟಿ ಬಂದಿದ್ದೀರಿ ಎಲ್ಲರೂ. ಹೊಲೆಗಂಡಲ್ಲದೆ ಪಿಂಡದಲ್ಲಿಗೆ ಆಶ್ರಯವಿಲ್ಲ. ಹುಟ್ಟಿರೋದೆಲ್ಲ ಒಂದೇ ತರ. ಯಾಕೆ ಸುಮ್ಮನೆ ಬಡವರು ಶ್ರೀಮಂತರು ಅನ್ಕೊಂತೀರಾ? ಯಾಕೆ ಸುಮ್ಮನೆ ನೀವು ಮೇಲ್ಜಾತಿಯವರು ಅಂತ ಬಿಕ್ಕೊಂಡು ಕೂತಿದ್ದೀರಾ? ಸುಮ್ಮಾನ ಹಮ್ಮು ಬಿಮ್ಮಾಗಿರಲೇಕಯ್ಯ, ಕೂಡಲ ಸಂಗನ ಶರಣರ ಮುಂದೆ ಮನದೆರೆದು ಮಾತನಾಡುವುದು. ಮನಸ್ಸು ಬಿಚ್ಚಿ ಮಾತಾಡ್ರಪ್ಪ ಅಂತ ಹೇಳಿದರು. ಮನಸ್ಸು ಬಿಚ್ಚಿ ಮಾತಾಡ್ರಿ, ಆವಾಗ ನೀವು ಶರಣರಾಗ್ತೀರಾ. ಮನಸ್ಸಿನಲ್ಲಿ ಒಂದು ಇಟ್ಕೊಂಡು ಬಾಯಲ್ಲೊಂದು ನುಡಿದ್ರೆ ಶರಣರಾಗಕ್ಕೆ ಸಾಧ್ಯವಿಲ್ಲ. ಹೀಗೆ ವಚನ ಸಾಹಿತ್ಯವನ್ನು ಸೃಷ್ಟಿ ಮಾಡಬೇಕಾದ್ರೆ, ಮಹಾಮನೆಯನ್ನು ಕಟ್ಟಬೇಕಾದ್ರೆ ತಳಪಾಯವನ್ನು ಹಾಕ್ತಾ ಇದ್ದಾರೆ ಬಸವಣ್ಣನವರು. ಅದರಲ್ಲಿ ಕೊನೆಯದಾಗಿ, ಅಂದ್ರೆ ಇವತ್ತಿನ ಪ್ರವಚನದ ಕೊನೆಯ ವಚನ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ವಚನ. ಅಂದ್ರೆ ಈ ನುಡಿಗಣನ, ಸುಳ್ನುಡಿ ಇವೆಲ್ಲ ಆದಮೇಲೆ ಚರ್ಚೆ ಮಾಡಿ ವಚನ ಅನ್ನುವಂತಹ ಶಬ್ದವನ್ನ ಕೊಟ್ಟರು. ತಾವು ರಚಿಸುವ ಸಾಹಿತ್ಯಕ್ಕೆ ವಚನ, ಅದು ರಚಿಸೋದು ಅಲ್ಲ, ಸಹಜವಾಗಿ ಹೃದಯದಿಂದ ಬರ್ತಕ್ಕಂಥದ್ದು. ಅದಕ್ಕೆ ವಚನ ಅನ್ನುವಂಥ ಹೆಸರನ್ನ ಕೊಟ್ಟರು. ಕೊಟ್ಟ ಮೇಲೆ ಆ ವಚನ ಹೇಗಿರಬೇಕು, ಆ ವಚನ ಸಾಹಿತ್ಯದ ದಿಕ್ಕು ದೆಸೆ ಹೇಗಿರಬೇಕು? ಈಗ ಪಂಪ ಅವನು ಹೇಳಕ್ ಹೊರಟಾಗ ಅಲ್ಲಿ ಮುಖ್ಯವಾಗಿ ಅವನ ಉದ್ದೇಶ ಇದ್ದಿದ್ದು ಅರಿಕೇಸರಿಯನ್ನು ಹೊಗಳೋದು. ಅವನು ಆಶ್ರಯ ಕೊಟ್ಟ ರಾಜ, ಆಶ್ರಯದಾತನನ್ನು ಹೊಗಳೋದು. ಅವನನ್ನ ಅರ್ಜುನನಿಗೋ ಅಥವಾ ಮತ್ತೊಬ್ಬನಿಗೋ, ಕೃಷ್ಣನಿಗೋ ಭೀಮನಿಗೋ ಹೋಲಿಸಿ ಬರೀತಕ್ಕಂಥದ್ದು. ಅವನ ಮೆಚ್ಚುಗೆ ಪಡ್ಕೊಂಡು ಇವನು ಪ್ರಶಸ್ತಿಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಪಂಪನದೇ ಆಗಲಿ, ರನ್ನನದೇ ಆಗಲಿ, ಪೊನ್ನನದೇ ಆಗಲಿ ಉದ್ದೇಶ. ಅಲ್ಲಿ ಪರಮಾತ್ಮನನ್ನ ಮೆಚ್ಚಿಸುವ ಗುರಿ ಇಲ್ಲ. ಇದೆ, ಅವ್ರದ್ದು ಕೂಡ ಇದೆ. ಅವರು ಎರಡೆರಡು ಪುರಾಣ ಬರೆದ್ರು. ಒಂದು ಲೌಕಿಕವಾಗಿ ರಾಜನನ್ನ ಮೆಚ್ಚಕ್ಕೆ, ಇನ್ನೊಂದು ಅರ್ಹಂತರನ್ನ ಕುರಿತಾಗಿ, ತೀರ್ಥಂಕರರನ್ನ ಕುರಿತಾಗಿ. ಯಾಕೆ ಅಂದ್ರೆ ಅವರು ದೇವರನ್ನ ಒಪ್ತಿರ್ಲಿಲ್ಲ ಜೈನರು. ದೇವರ ಬಗ್ಗೆ ಅಲ್ಲಿ ಕಲ್ಪನೆ ಇಲ್ಲ. ತೀರ್ಥಂಕರನೇ ಅವ್ರಿಗೆ ಅಂತಿಮ, ಮುಂದಿಂದು ನಿರ್ವಾಣ ಸ್ಥಿತಿ, ಅಲೌಕಿಕ ಸ್ಥಿತಿ, ಅಲೌಕಿಕ ಆಕಾಶ ಅಂತ ಹೇಳ್ಬಿಡ್ತಾರೆ ಅವರು. ಈಗ ಅವರು ದೇವರು, ಅವ್ರನ್ನೇ ದೇವ್ರು ಮಾಡಿ ಕೂಡಿಸಿದ್ದಾರೆ. ಅವರೆಲ್ಲ ಅಭಿಷೇಕ ಎಲ್ಲ ಮಾಡ್ತಾರೆ ಬಿಡಿ, ಅದು ಮುಂದಿಂದ. ಒಟ್ಟಾರೆ ಅವ್ರ ಗುರಿ ಅದಿತ್ತು. ಆದರೆ ಶರಣರ ಮಾತು ಯಾರಿಗಾಗಿ?
ಶರಣರ ಮಾತು ಹೇಗಿರಬೇಕು, ಶರಣರ ವಚನ ಸಾಹಿತ್ಯದ ಗುರಿ ಏನು ಅನ್ನುವಂತಹದ್ದನ್ನ ಸುಪ್ರಸಿದ್ಧವಾದ ಒಂದು ವಚನದಲ್ಲಿ ಬಸವಣ್ಣವರು ಹೇಳ್ತಾರೆ. ನುಡಿದರೆ, ಇದೊಂದು ಶಬ್ದ ಹೇಳಿದ್ರೆ ಸಾಕಾಗ್ಬಿಡ್ತಲ್ವಾ, ಎಲ್ರಿಗೂ ಬಾಯಿಗೆ ಬಂದ್ಬಿಡ್ತಾವ ವಚನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಅಲ್ಲ, ನುಡಿದರೆ ಸ್ಫಟಿಕದ, ಮೂರನೇದಾದು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಔಹುದಹುದೆನಬೇಕು, ಅವನಹುದೆನ್ನುತ್ತಿರಬೇಕು, ನುಡಿಯೊಳಗಾಗಿ ನಡೆಯದಿರ್ದಡೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಅಂದರೆ ಶರಣರ ಗುರಿ ಪರಮಾತ್ಮನನ್ನು ಒಲಿಸೋದು. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ 106 ಕಡೆ ನಡೀತಾ ಇದೆ ಪ್ರವಚನ, ವಚನ ಶ್ರಾವಣ, ಪುರಾಣ, ಎಲ್ಲ ಕಡೆಯಲ್ಲೂ ವಚನದ ಆರಾಧನೆ, ವಚನದ ಬೋಧನೆ, ವಚನದ ಸಾಧನೆ, ವಚನದ ಭಾಷಣ. ಯಾಕೆ ಅಂದರೆ ಅವರು ಪರಮಾತ್ಮನನ್ನು ಒಲಿಸೋದು ಅವ್ರ ಗುರಿ, ಮತ್ತು ಹಿಂದುಳಿದವರನ್ನು ಮುಂದಕ್ಕೆ ತರೋದು, ಬಿದ್ದವರನ್ನು ಎತ್ತೋದು, ಪತಿತರನ್ನು ಪಾವನ ಮಾಡೋದು, ಪಾಪದಲ್ಲಿ ಬಿದ್ದವ್ರನ್ನ ಪಾವನ ಮಾರ್ಗಕ್ಕೆ ತರೋದು, ಅಹಂಕಾರದಲ್ಲಿದ್ದವ್ರನ್ನ ತಗ್ಗಿಸಿ ಕೆಳಗಡೆ ತಂದು ಅವ್ರನ್ನ ಕಿಂಕರನ್ನಾಗಿ ಮಾಡೋದು. ಇದು ವಚನ ಸಾಹಿತ್ಯದ ಗುರಿ, ವಚನ ಧರ್ಮದ ಗುರಿ. ಅದನ್ನೇ ಇಂಥವನ್ನೆಲ್ಲ ನೋಡಿಯೇ ಎಂ.ಆರ್. ಶ್ರೀನಿವಾಸ ಮೂರ್ತಿಗಳು ಹೇಳಿದರು, ಇದು ಎರವಲು ತಂದಿದ್ದಲ್ಲಪ್ಪ, ಇದು ಹೊಸ ಸಾಹಿತ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮುತ್ತಿನ ಹಾರ ನೋಡಿದಾರ ಮಕ್ಕಳ ನೀವೆಲ್ಲ? ಹೌದ್ರಿ, ನೋಡಿದೀವಿ. ಅದೇ ವಿಷ್ಣುವರ್ಧನ್ ಮಾಡಿದಾನಲ್ಲ, ಆ ಮುತ್ತಿನ ಹಾರ ಅಲ್ಲ ಇದು, ಗೊತ್ತಾಯ್ತಲ್ಲ? ಸಿನಿಮಾದ ಮುತ್ತಿನ ಹಾರ ಅಲ್ಲ. ಮುತ್ತುಗಳನ್ನು ಪೋಣಿಸಿದ್ರೆ ಎಲ್ಲ ಮುತ್ತುಗಳು ಒಂದೇ ಥರ ಇದ್ರೆ ಹೊಳಿತವೆ ಮತ್ತು ಬಹಳ ಚಂದ ಕಾಣಿಸ್ತದೆ ಸರ. ಕೆಲವು ಏನು ಮಾಡ್ತಾರೆ ಪಾಪ, ನೀವು ಮುತ್ತುರೋದಕ್ಕೆ ತಾಯಂದ್ರೆ ಗುಂಡು ಅಂತೀರಿ ಕಾಣಿಸ್ತದೆ. ಇವಾಗ ಗುಂಡು, ನಿಮ್ಮ ಕರಿಮಣಿ ಸರತ್ ನಡುವೆ ಒಂದೊಂದು ಗುಂಡು ಪೋಣಿಸ್ಕೊಂಡಿರ್ತಿರಲ್ಲ, ಆ ಥರದ ಮುತ್ತು. ಅವನ್ನ ಪಾಪ ಬಡವರು 2-3 ಮುತ್ತು ಹಾಕಿರ್ತಾರೆ. ಆಮೇಲೆ ಮಧ್ಯೆ ಮಣಿ, ಅದು ಇದು ಬೇರೆ ಬೇರೆ ಮಣಿ ಕಡಿಮೆ ದರ್ಜೆದ ಹಾಕಿರ್ತಾರೆ. ಹಾಗೆ ಕೆಲವರು ಮಾತನಾಡುವಾಗ, ದೊಡ್ಡವರು ಕೂಡ ಮಾತನಾಡುವಾಗ ಏನು ಮಾಡ್ತಾರೆ ಅಂದರೆ, ಒಳ್ಳೆ ಭಾಷಣ ಮಾಡ್ತಿರ್ತಾರೆ, ಯಾವುದಾದ್ರು ಒಂದು ಜೋಕ್ ಹೇಳಬೇಕು ಅಂತ ತಗೊಂಡ್ಬಿಡ್ತಾರೆ. ಆವಾಗ ಅಲ್ಲಿ ಮುತ್ತು ಹೊರಟೋಯ್ತು, ಮುತ್ತು ಹೋಗಿ ಅಲ್ಲಿ ಮಣಿ ಬಂತು. ಆದರೆ ನುಡಿದರೆ ಹೇಗಿರ್ಬೇಕಪ್ಪ ಅಂದರೆ, ಅದು ಮುತ್ತಿನ ಹಾರದಂತಿರಬೇಕು, ಒಂದೇ ಸಮ. ಅಂದರೆ ಪರಮಾತ್ಮನನ್ನೇ ಗುರಿಯಾಗಿಟ್ಟುಕೊಂಡು, ಸನ್ನಡತೆಯನ್ನೇ ಗುರಿಯಾಗಿಟ್ಟುಕೊಂಡು, ಮಾತುಗಳು, ಸುಮಾತುಗಳು, ಸುಮಂತ್ರಗಳು, ಅವುಗಳನ್ನೇ ಗುರಿಯಾಗಿಟ್ಟುಕೊಂಡು ಅವುಗಳನ್ನೇ ಅಭ್ಯಾಸ ಮಾಡಿ ನಾವು ಮಾತನಾಡಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮಧ್ಯೆ ಆ ಕಾಮ ಪ್ರೇರಕವಾದ ಮಾತುಗಳು, ಉಪಯೋಗ ಇಲ್ಲದಂತಹ ಮಾತುಗಳು, ಇನ್ನೊಬ್ಬರನ್ನ ನಿಂದಿಸುವಂತಹ ಮಾತುಗಳು, ಮತ್ತಾರನ್ನು ಹೊಗಳುವಂತಹ ವ್ಯರ್ಥವಾದ ಮಾತುಗಳು, ಅವಂತರ ಕೃತಕ ಮುತ್ತುಗಳಿದ್ದಂಗೆ ಹೊಗಳೋದು, ಸುಳ್ಳು ಹೊಗಳೋದು, ಗೊತ್ತಾಯ್ತಲ್ವಾ? ಅದಕ್ಕೆ ಇತ್ತೀಚೆಗೆ ಏನು ಮಾಡಿಬಿಡ್ತಾರೆ, ಸಾಕ್ಷಾತ್ ಬಸವಣ್ಣನವರಿದ್ದ ಹಾಗೆ, ಆ ಗುರುಗಳನ್ನೆಲ್ಲ ಸಾಕ್ಷಾತ್ ಬಸವಣ್ಣ ಇದ್ದ ಹಾಗೆ ಹಂಗೆ ಹೋಲಿಸಬಾರ್ದು. ಬಸವಣ್ಣ, ಪ್ರಭುದೇವರು, ಚನ್ನಬಸವಣ್ಣ ಅಂದರೆ ಅವರು ಅವತಾರ ಪುರುಷರು, ಸಚ್ಚಿದಾನಂದದ, ಸತ್ ಚಿತ್ ಆನಂದದ ಅವತಾರಗಳವರು. ಆದ್ದರಿಂದ ನಾವ್ಯಾರೂ ಕೂಡ ಆ ಥರ ಹೋಲಿಕೆ ಮಾಡಿಸ್ಕೊಳ್ಳೋದಾಗ್ಲಿ ಮಾಡೋದಾಗ್ಲಿ ಒಳ್ಳೆಯದಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ದೀಪ್ತಿ ಅಂದರೆ ಬೆಳಕು, ಪ್ರಕಾಶ. ಮಾಣಿಕ್ಯ ಅಂತಿರ್ತಿತ್ತು, ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದು ಮಾಣಿಕ್ಯಕ್ಕೆ ಸ್ವಯಂ ಪ್ರಕಾಶ ಇರ್ತಿತ್ತು. ಅದಕ್ಕೆ ಅಂದರೆ ಕತ್ತಲಲ್ಲೂ ಕೂಡ ಮಾಣಿಕ್ಯ ಹೊಳಿತಿತ್ತು, ಅದರಿಂದ ಬೆಳಕು ಬರ್ತಿತ್ತು. ಹಾಗೆ ನಮ್ಮ ಮಾತುಗಳು ಹೇಗಿರ್ಬೇಕಪ್ಪ ಅಂದರೆ, ಕೇಳುವವರ ಹೃದಯದಲ್ಲಿ ಬೆಳಕನ್ನು ಮೂಡಿಸುವ ಹಾಗೆ, ಶಿವನ ನೆನಪು ಬರುವ ಹಾಗೆ, ಧರ್ಮ ತತ್ವಗಳ ನೆನಪು ಬರುವ ಹಾಗಿರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು. ಸ್ಫಟಿಕಮಣಿ ಅಂತಲೂ ಇರುತ್ತೆ. ಸ್ಫಟಿಕಮಣಿ ಹೆಂಗಿರುತ್ತೆ ಗೊತ್ತಾ? ಒಳಗೂ ಹೊರಗೂ ಏಕವಾಗಿ ಕಾಣಿಸುತ್ತೆ. ಒಳಗೊಂದು ಹೊರಗೊಂದಲ್ಲ. ಈಗ ಚಿನ್ನ ಒಳಗಿಂದ ಕಾಣಲ್ಲ, ಬರೀ ಹೊರಗಿಂದ ಅಷ್ಟೇ. ಮುತ್ತು ಅಷ್ಟೇ, ಹೊರಗಿಂದ ಅಷ್ಟೇನೆ. ಸ್ಫಟಿಕ ಇರ್ತದಲ್ಲ, ಅದು ಒಳಗೂ ಕಾಣಿಸುತ್ತೆ, ಹೊರಗೂ ಕಾಣಿಸುತ್ತೆ. ಹಾಗೇನೆ
ನಮ್ಮ ಮಾತು ಹೇಗಿರ್ಬೇಕಪ್ಪ ಅಂದರೆ ನಮ್ಮ ಹೃದಯ ಅಂತರಂಗ ಬಹಿರಂಗ ಏಕವಾಗಿ ಮಾತಾಡಬೇಕು. ಅಂತರಂಗದಲ್ಲಿ ಅವನ ಬಗ್ಗೆ ಕಹಿ ಭಾವನೆ ಇಟ್ಕೊಂಡು ಬಹಿರಂಗದಲ್ಲಿ ಹೊಗಳಬಾರದು, ಸುಳ್ಳದು. ಅದು ನಮಗೆ ನಾವು ಮಾಡಿಕೊಳ್ಳುವ ಮೋಸ, ಎದುರಿಗಿನವರಿಗೂ ಮಾಡುವ ಮೋಸ. ಇಬ್ರಿಗೂ ಮೋಸ ಆಗುತ್ತೆ. ಅದರಿಂದ ನಮಗೂ ಮೋಸ ಆಗುತ್ತೆ, ಅವ್ರಿಗೂ ಮೋಸ ಆಗುತ್ತೆ. ನಮಗೆ ನಾವು ಮೋಸ ಮಾಡ್ಕೊಳ್ಳೋದು ಬೇಡ, ಇನ್ನೊಬ್ರಿಗೂ ಮೋಸ ಮಾಡೋದು ಬೇಡ, ಏಕವಾಗಿರ್ಬೇಕು. ಆವಾಗ ನಮ್ಮ ವ್ಯಕ್ತಿತ್ವ ನಿಜವಾಗಿ ಗೊತ್ತಾಗುತ್ತೆ. ಈಗ ಅಂಬಿಗರ ಚೌಡಯ್ಯನವರು ಬಸವಣ್ಣವ್ರ ಥರ ಮಾತಾಡಬೇಕು ಅಂತ ಹೋಗಿದ್ರೆ, ಅಥವಾ ಅಕ್ಕ ಮಹಾದೇವರ ಥರ ಮಾತಾಡಬೇಕು ಅಂತ ಹೋಗಿದ್ರೆ ಆಗ್ತಿರ್ಲಿಲ್ಲ. ಅಂಬಿಗರ ಚೌಡಯ್ಯನವರು ತಮ್ಮ ಹೃದಯ ತೆಗೆದು ತೋರಿಸ್ತಾರವರು. ಮೆಟ್ಟಿದ ಎಡಪಾದ ರಕ್ಷೆಯನ್ನು ತೆಗೆದುಕೊಂಡು ಲಟಲಟನೆ ಹೊಡೆ. ಅವ್ರಿಗೆ ಅದೇ ಗೊತ್ತು, ಅವ್ರಿಗೆ ಅದನ್ನು ಮುಚ್ಚಿಡಕ್ಕಾಗಲ್ಲ. ಬಚ್ಚಿಟ್ಟು ಬರ್ರಪ್ಪ ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಅಂತ ಅನ್ನಕ್ಕೆ ಬರೋಲ್ಲ. ಅವರಿಗೆ ಕೊಡ್ತೀನಿ ನೋಡಿ ಸರಿಯಾಗಿ ಅಂತಾರ ಅವನು. ಗೊತ್ತಾಯ್ತಲ್ವಾ? ಅಂದ್ರೆ ಇದು ಶರಣರ ನಿಜವಾದ ವ್ಯಕ್ತಿತ್ವ ಅಂದ್ರೆ ಇದು. ಅಂದ್ರೆ ಅಂಬಿಗರ ಚೌಡಯ್ಯನ ಹಾಗೆ ಇರಬೇಕು, ಗಟ್ಟಿವಾಳೆಯನ ಹಾಗೆ ಇರಬೇಕು. ಅಲ್ಲಮ ಪ್ರಭುಗಳು ತಮ್ಮ ಸಾಧನೆಯ ವಚನಗಳನ್ನು ಹೇಳ್ತಾರವರು. ಬಯಲುಕಾಯ ಸಿದ್ಧ, ಎಲ್ಲವನ್ನು ಮೀರಿದ ಯೋಗಿ, ಅವರು ಅದೇ ಥರ ಮಾತನಾಡ್ತಾರೆ. ಇದು ಶರಣರ ವೈಶಿಷ್ಟ್ಯ. ಆವಾಗ ಅಲ್ಲಮ ಪ್ರಭುದೇವರು ಅಂಬಿಗರ ಚೌಡಯ್ಯನ ಹೊರಗಾಕ್ಬಿಡ್ರಿ ಅನ್ನಲಿಲ್ಲ. ಗಟ್ಟಿವಾಳೆಯನ ಅನುಭವ ಮಂಟಪದಿಂದ ಡಿಬಾರ್ ಮಾಡಿಬಿಡಿ ಅಂತ ಅನ್ನಲಿಲ್ಲ. ಗಟ್ಟಿವಾಳೆಯನನ್ನೂ ಒಪ್ಕೊಂಡ್ರು, ಒಕ್ಕಲಿಗ ಮುದ್ದಣ್ಣನನ್ನೂ ಒಪ್ಕೊಂಡ್ರು. ಆಮೇಲಿಂದ ಇನ್ನೂ ಅಂದ್ರೆ ಆಕ್ರೋಶದಿಂದ ಹೇಳ್ತಕ್ಕಂಥ ವಚನಗಳನ್ನು ಅವರೇನು ಭಂಡಾರದಿಂದ ತೆಗೆದುಹಾಕ್ಲಿಲ್ಲ. ಯಾಕಂದ್ರೆ ಅವ್ರ ಹೃದಯವನ್ನು ಬಿಚ್ಚಿಟ್ರು. ಅವ್ರ ಹೃದಯದಲ್ಲಿ ಏನಿತ್ತು ಅದನ್ನೇ ನುಡಿದ್ರು. ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು. ನಮ್ಮ ಹೃದಯದಲ್ಲಿ ಏನಿದೆಯೋ ಅದನ್ನೇ ಹೊರಗಾಕಬೇಕು. ನುಡಿಯೊಳಗಾಗಿ ನುಡಿದರೆ ಲಿಂಗ ಮೆಚ್ಚಿ ಅಹುದು ಎನ್ನಬೇಕು. ಅಂದ್ರೆ ಲಿಂಗ ಮೆಚ್ಚಿ ಹೌದೌದು ಅಂತ ಹೆಂಗನ್ನುತ್ತಪ್ಪ? ಯಾಕಂದ್ರೆ ಕಣ್ಣಿಗೆ ಕಾಣಿಸುವ ಲಿಂಗ ಅಂದ್ರೆ ಆಧಾರಗಳನ್ನು ಒದಗಿಸ್ತಾ ನಾಳೆ ಮಾತನಾಡ್ತಾ ಇದ್ದೀನಿ. ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ಇವತ್ತು ಹಬ್ಬ ಇತ್ತು ಕಾಣುತ್ತೆ ನಿಮ್ದೆಲ್ಲ. ಹಬ್ಬ ಇದ್ರೂ ಪರವಾಗಿಲ್ಲ, ನೆನ್ನೆಗಿಂತ ಉತ್ತಮವಾಗಿ ಬಂದಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು. ನನಗಂತೂ ಕಾಣಿಸಲ್ಲ, ಅಂದ್ಕೊಂಡೇ ನಾನು ಪ್ರವಚನ ಮಾಡ್ತೀನಿ. ನೆನ್ನೆಗಿಂತ ಉತ್ತಮವಾಗಿ ಬಂದಿದ್ದೀರಾ. ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ಹಬ್ಬ ಮುಗಿದಿರುತ್ತೆ, ಉಂಡಿ ಖಾಲಿ ಆಗಿರಲ್ಲ, ಪರವಾಗಿಲ್ಲ. ಹೋಗಿ ಉಂಡಿ ತಿನ್ರಂತೆ, ಹೋಗಿ ಹಳ್ಳಿಟ್ಟು ತಿನ್ರಂತೆ, ಹರಳು ತಿನ್ರಂತೆ, ಬನ್ನಿ ಅಂತ ಹೇಳಿ ಕರ್ಕೊಂಡು ಬನ್ನಿ. ಜೋಕಾಲಿ ಆಡೋದು ಪ್ರವಚನದಿಂದ ಹೋಗಿ ಜೋಕಾಲಿ ಆಡಲಿ ಅಂತ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಪೂಜ್ಯರಿಗೆ ತಮಗೆ ಶರಣುಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮ ಈ ಗುರುವಿಂದಲೇ ಶ್ರೀ ಜಗದ್ಗುರು ಕುಮಾರ ಕೆಂಪಿನ ಸಿದ್ಧ ವೃಷಭೇಂದ್ರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಜಡಿ ಪೂಜ್ಯರಿಗೆ. ಇದು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಬಂದ ಮೇಲೆ ಶ್ರಾವಣ ಮಾಸದ ಕಾರ್ಯಕ್ರಮದಲ್ಲಿ ಮತ್ತು ಜಾತ್ರಾ ಸಮಯದ ಕಾರ್ಯಕ್ರಮಗಳಲ್ಲಿ ಹೊಸ ನೂತನವಾಗಿ ಪೀಠಾಧಿಪತಿಗಳಾಗಿ ಅವರ ಕಾರ್ಯಭಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಯುವ ಪೂಜ್ಯರಿಗೆ ಮುರುಘಾ ಮಠಕ್ಕೆ ಒಂದು ಕರೆಸಿ ಒಂದು ಗೌರವ ಗುರುವಂದನೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಪರಂಪರೆಯನ್ನ ಹಾಕೊಂಡು ಬಂದಿದ್ದಾರೆ. ಈ ವರ್ಷವೂ ಕೂಡ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಸವದತ್ತಿಯ ಮೂಲದವರೇ ಪೂಜ್ಯರು, ಮೂಲತಃ ಸವದತ್ತಿಯವರೇ. ಇವರು ತಮ್ಮ MA ಪದವಿಯನ್ನ ತತ್ವಶಾಸ್ತ್ರ ಫಿಲಾಸಫಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತಮ್ಮ MA ಪದವಿಯನ್ನು ಮುಗಿಸಿರ್ತಕ್ಕಂಥವರು. ಹಿರಿಯ ಗುರುಗಳ ಮಾರ್ಗದರ್ಶನದಲ್ಲಿ ಒಳ್ಳೆಯ ರೀತಿಯ ಕೆಲಸವನ್ನ ಮಾಡ್ತಾ ಈ ಒಂದು ಶ್ರಾವಣ ಮಾಸದಲ್ಲಿ ಕೂಡ ಹಳ್ಳಿಗೂ ಕೂಡ ಅವರು ಕೂಡ ಪ್ರವಚನಗಳನ್ನ ನೀಡಿ ಅಲ್ಲಿರ್ತಕ್ಕಂಥ ಸದ್ಭಕ್ತರಿಗೆ ಒಂದು ಸೇವೆಯನ್ನ ಜೊತೆಗೆ ಮಾಡ್ತಾನೆ. ಒಂದು ಒಳ್ಳೆಯ ಜ್ಞಾನವನ್ನು ಪಡ್ಕೊಂಡು ಆ ಒಂದು ಭಾಗದಲ್ಲಿ, ಅದು ಸೊರಬ್ ತಾಲೂಕಲ್ಲಿ ಬರ್ತದೆ, ಆ ಸೊರಬ್ ತಾಲೂಕದ ಒಂದು ಜರೆ ಆ ಒಂದು ಮಠಕ್ಕೆ ನೂತನವಾಗಿ ಆಯ್ಕೆಯಾಗಿ ನೂತನವಾಗಿ ಪಟ್ಟಾಧಿಕಾರ ಆಗಿರ್ತಕ್ಕಂತಹ ಪೂಜ್ಯರಿಗೆ ಇವತ್ತು ಧಾರವಾಡದ ಮುರುಘಾ ಮಠದಲ್ಲಿ, ಅದು ಶ್ರಾವಣ ಮಾಸದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಂದ ಅವರು ಗುರುವಂದನೆಯನ್ನ ಸ್ವೀಕರಿಸಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅದು ಕಿರಿಯ ವಯಸ್ಸಿನಲ್ಲೇ ಒಂದು ಹೆಚ್ಚಿನ ಜವಾಬ್ದಾರಿಯನ್ನ ತೆಗೆದುಕೊಂಡಿರ್ತಕ್ಕಂಥ ಪೂಜ್ಯರಿಗೆ ಗುರುವಂದನೆ ಪೂಜ್ಯರು ಸ್ವೀಕರಿಸಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ
ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯರಿಗೆ ಒಂದು ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅವರೊಂದಿಗೆ ಆಗಮಿಸಿರ್ತಕ್ಕಂತಹ ಅವರೊಂದಿಗೆ ಆಗಮಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಪ್ರಭುಲಿಂಗ ದೇವರು ಯಾದಗಿರಿ ಪೂಜ್ಯರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅವರು ಕೂಡ ಅವರೊಂದಿಗೆ ಆಗಮಿಸಿರ್ತಕ್ಕಂತಹ ಯಾದಗಿರಿಯ ಒಂದು ಜಿಲ್ಲೆ, ಹೈದರಾಬಾದ್ ಕರ್ನಾಟಕದ ಒಂದು ಯಾದಗಿರಿ ಜಿಲ್ಲೆ, ಆ ಯಾದಗಿರಿಯ ಪರಮ ಪೂಜ್ಯ ಶ್ರೀ ಪ್ರಭುಲಿಂಗ ದೇವರು ಅವರು ಕೂಡ ಪೂಜ್ಯ ಅಪ್ಪಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ನಿರ್ಮಾಣದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಿಗೆ ನಮ್ಮ ಗುರುವಂದನೆಯನ್ನು ಸ್ವೀಕರಿಸತಕ್ಕಂಥ ಪೂಜ್ಯರು ಕೂಡ ಒಂದು ಗೌರವವನ್ನು ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಅವರ ಪೂಜ್ಯರನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಡಾಕ್ಟರ್ ಶ್ರೀ ಮಣಿಪುರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಶ್ರೀ ಮುರುಘಾಮಠ ಧಾರವಾಡ ಪೂಜ್ಯರಿಗೆ ಪೂಜ್ಯ ಜಗದ್ಗುರು ಕುಮಾರ ಕೆಂಪಿನ ಸಿದ್ಧ ಬಸವೇಂದ್ರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಜಡೆಯ ಪೂಜ್ಯರಿಂದ ಇಂದು ಗೌರವ ಸಮರ್ಪಣೆ. ಪೂಜ್ಯರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ದಾಸೋಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಶ್ರೀ ಗಿರೀಶ್ ಸೋಮಶೇಖರ್ ವಿಭೂತಿ ಸಾಕಿನ ಧಾರವಾಡ ಇವರು ಬಂದು ಪೂಜ್ಯ ಅಪ್ಪಗಳಿಂದ ಆಶೀರ್ವಾದವನ್ನು ಪಡೆಯಬೇಕು. ಅವರ ತಾಯಿಯವರು ಮತ್ತು ಮಗ ಬಂದಿದ್ದಾರೆ. ಅವರ ಪರವಾಗಿ ಅವರ ತಾಯಿಯವರು ಮಗ ಬಂದರೆ ಅವರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು. ಅವರು ಕೂಡ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು, ಯಾವತ್ತು ನಿರ್ಮಾಣದ ಬಗ್ಗೆ ಅಭಿಮಾನ ಗೌರವವನ್ನು ಇರ್ತಕ್ಕಂಥವರು, ಸದಾ ಸೇವೆಯನ್ನ ಮಾಡ್ತಕ್ಕಂತಹ ಶ್ರೀ ಗಿರೀಶ್ ಸೋಮಶೇಖರ್ ವಿಭೂತಿಯವರ ಕುಟುಂಬ, ಅವರಿಗೆ ಮೃತ್ಯುಂಜಯ ಅಪ್ಪಗಳ, ಅವರ ಮಹಾಂತಪ್ಪಗಳ, ಆತನೀಯ ಸೇವಕಿಗಳ, ಬಸವಾದಿ ಪ್ರಮುಖರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಇವತ್ತು ದಾಸೋಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಶ್ರೀ ಗಿರೀಶ್ ಸೋಮಶೇಖರ್ ವಿಭೂತಿ ಕುಟುಂಬದವರಿಗೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಗುರುವಂದನೆಯನ್ನು ಸ್ವೀಕರಿಸಿರ್ತಕ್ಕಂತಹ ಶ್ರೀ ಜಗದ್ಗುರು ಕುಮಾರ ಕೆಂಪಿನ ಸಿದ್ಧ ಬಸವೇಂದ್ರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಜಡೆಯ ಪೂಜ್ಯರು ತಮ್ಮ ಗುರುವಂದನದ ಆಶೀರ್ವಚನವನ್ನು ನೀಡಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಮತ್ತೆ ನಾಳೆ ಸರಿಯಾಗಿ 6:30ಕ್ಕೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಜೊತೆಗೆ 7 ಗಂಟೆಗೆ ಪ್ರಾರ್ಥನೆ, 7:15ಕ್ಕೆ ಪ್ರವಚನ ಪ್ರಾರಂಭ, 8:15ರವರೆಗೆ ಪ್ರವಚನ ಇರ್ತದೆ.
ನಾಳಿನ ದಾಸೋತ್ಸವ ಶ್ರೀ ಬಸವರಾಜ ಬಿ ಕುಲಕರ್ಣಿ, ನಿವೃತ್ತ ಮುಖ್ಯ ಕಾರ್ಯನಿರ್ವಾಹಕರು, ಕೆಪಿಎಸ್ಸಿ ಸಾಕಿನ ಕುರುಬುಗೊಂಡ ಭಕ್ತ ಮಂಡಳಿ ಕುರುಬಗಟ್ಟಿ ಇವರ ನಾಳಿನ ದಾಸೋತ್ಸವ ಇರ್ತದೆ. ಈಗ ಗುರುವಂದನೆಯನ್ನು ಸ್ವೀಕರಿಸತಕ್ಕಂಥ ಪೂಜ್ಯರಿಂದ ಆಶೀರ್ವಚನ. ಹರಿಯುವ ಕಾಲಕ್ಕೆ ಸಿರಿಬನ್ನಲಿ ಬರ್ಕು, ಹರಿಯದಿದ್ದರೆ ಕೆರೆ ತುಂಬಿದಂತೆಯ್ಯ, ಹರಿಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತು ನೆರುವುದು ನೋಡಯ್ಯ, ಪರಮ ನಿರಂಜನನ ಮರೆಯುವ ಕಾಲಕ್ಕೆ ತುಂಬಿದ ಹರಿವೆ ಕೊಂಬಂತೆ ಕೂಡಲ ಸಂಗಮ ದೇವ. ಪ್ರಾತಸ್ಮರಣೀಯ ಬಸವಾಜಿ ಅಲ್ಲಮ ಪ್ರಮತರನ್ನ ಸ್ಮರಣೆ ಮಾಡಿಕೊಂಡು ಎನ್ನ ಆರಾಧ್ಯ ದೇವ ಕರ್ತೃ ಶಿವಯೋಗಿ ಸಿದ್ದೇಶ್ವರ ಮಹಾಶಿವನ ಸ್ಮರಣೆ ಮಾಡಿ ಈ ಕ್ಷೇತ್ರದ ಒಂದು ದಿವ್ಯ ಶಕ್ತಿಯಾಗಿರುವಂಥ ಈ ಮುರುಘಾ ಮಠದ ದಿವ್ಯ ಶಕ್ತಿ ಬೇಡಿದನ್ನೇ ಕರುಣಿಸುವಂಥ ಶ್ರೀ ಮಣಿಪುರ ಲಿಂಗೈಕ್ಯ ಮೃತ್ಯುಂಜಯಪ್ಪ ಅವರನ್ನ ಸ್ಮರಣೆ ಮಾಡಿಕೊಂಡು ಹಾಗೂ ಮಹಾಂತಪ್ಪಗಳನ್ನು ಸ್ಮರಣೆ ಮಾಡಿ ಶ್ರೀಮಠದ ಪೀಠದೊಡೆಯರು ಆಗಿರುವಂಥ ಯುವ ಯತಿಗಳಿಗೆ ಮಾರ್ಗದರ್ಶಕರಾಗಿರುವಂಥ ತಾಯಿ ಹೃದಯ ಹೊಂದಿರುವಂಥ ಪೂಜ್ಯರಾದ ಪೂಜ್ಯ ಶ್ರೀ ಮಣಿಪುರ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾ ಮಠ ಇವರಲ್ಲಿ ಕೂಡ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನಿಮಗೆಲ್ಲ ಪ್ರವಚನದ ಸುಧೆಯನ್ನು ಮನಮುಟ್ಟುವಂತೆ ಉಣಬಡಿಸಿರುವಂಥ ಪೂಜ್ಯ ಶ್ರೀ ಬಸವಾನಂದ ಸ್ವಾಮಿಗಳು ಗುರುಬಸವ ಮಹಾಮನೆ ಚನ್ನಗಿರಿ ಇವರಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ಆತ್ಮೀಯ ಪೂಜ್ಯರಲ್ಲಿ ಕೂಡ ಪ್ರಭುಲಿಂಗ ದೇವರಲ್ಲಿ ಕೂಡ ಶರಣು ಸಮರ್ಪಣೆ ಮಾಡಿ ಶ್ರೀಮಠದ ಎಲ್ಲ ವ್ಯವಸ್ಥಾಪಕರಲ್ಲಿ ಮತ್ತು ಸಂಗೀತಗಾರ ಬಳಗದವರಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಶ್ರೀಮಠಕ್ಕೆ ಯಾವತ್ತೂ ಹಗಲಿರಲೆನ್ನದೆ ಸೇವೆಯನ್ನು ಮಾಡ್ತಕ್ಕಂಥ ಶ್ರೀಮಠದ ಎಲ್ಲ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕೆಯನ್ನು ಶರಣು ಶರಣಾರ್ಥಿ. ಅತ್ಯಂತ ಬಹಳ ಖುಷಿ ಆಗ್ತದೆ. ಈ ಭಾರತ ಭೂಮಿ ಏನಾದರೂ ಒಂದಿಷ್ಟು ಈ ಭಾರತ ದೇಶಕ್ಕೆ ಏನಾದರೂ ಒಂದಿಷ್ಟು ಕಿಮ್ಮತ್ತು ಬರಬೇಕಾಗಿತ್ತು ಅಂತಂದ್ರ, ಬೆಲೆ ಬರಬೇಕಾಗಿತ್ತು ಅಂತಂದ್ರ ಇಲ್ಲಿ ದೊಡ್ಡ ದೊಡ್ಡ ಮನೆಗಳದಾವ, ಆಸ್ತಿವಂತರದಾರ, ಕಾರು ಬಂಗ್ಲೆ ಇವೆಲ್ಲ ಅದಾವ ಅಂತ ಅನ್ನೋದ್ರಿಂದ ಭಾರತ ದೇಶಕ್ಕೆ ಬೆಲೆ ಬಂದಿಲ್ಲ. ಏನಾದರೂ ಒಂದಿಷ್ಟು ಭಾರತ ದೇಶಕ್ಕೆ ಬೆಲೆ ಬಂದಿದೆ ಅಂತಂದ್ರ ಇಲ್ಲಿ ಇರ್ತಕ್ಕಂಥ ಶರಣರು, ಸಂತರು, ಶಿವಯೋಗಿಗಳು ಮತ್ತು ವಚನ ಸಾಹಿತ್ಯ ಅಂತಕ್ಕಂಥ ಚಿಂತನೆ ಇಲ್ಲಿ ನಡೆದಿರ್ತಕ್ಕಂಥ ಮಹಾನ್ ತಪಗಳು ಮತ್ತು ಮೃತ್ಯುಂಜಯಪ್ಪರು ಅದಾರನ ಉದ್ದೇಶದಿಂದ ಈ ಭಾರತ ದೇಶಕ್ಕೆ ಬೆಲೆ ಬಂದಿದೆ ಅನ್ನೋದನ್ನ ಬಹಳ ಖುಷಿಯನ್ನು ಹೇಳಬೇಕಾಗ್ತಕ್ಕಂಥದ್ದು. ಯಾಕಂತಂದ್ರೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದೇಶ ಇದು. ಭಾರತ ಅಂತಂದ್ರೆ ಆಧ್ಯಾತ್ಮ, ಆಧ್ಯಾತ್ಮ ಅಂತಂದ್ರೆ ಭಾರತ. ಒಬ್ಬ ಪತ್ರಕರ್ತ ಬರ್ತಾನೆ, ಜರ್ಮನ್ ದೇಶದಿಂದ ಒಬ್ಬ ಪತ್ರಕರ್ತ ಬರ್ತಾನೆ. ಆ ಪತ್ರಕರ್ತ ಇನ್ನೇನು ಭಾರತ ದೇಶಕ್ಕೆ ಒಳಗಡೆ ಪ್ರವೇಶ ಆಗೋಕ್ಕಿಂತ ಮುಂಚೆನೆ ಭರತ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಆ ಭರತ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಅಂತಂದ್ರ ಅವನ ಹಿಂದೆ ಬಂದಿರತಕ್ಕಂಥ ಒಬ್ಬ ಡ್ರೈವರ್ ಕೇಳ್ತಾನಂತ, ಅಲ್ಲ ಪತ್ರಕರ್ತರೇ, ಇನ್ನೇನು ಪ್ರವೇಶ ಮಾಡುವಷ್ಟೊಳಗ ಭಾರತ ದೇಶವನ್ನ ಪ್ರವೇಶ ಮಾಡುವಷ್ಟೊಳಗ ಭರತ ಭೂಮಿಯನ್ನ ಮುಟ್ಟಿ ನಮಸ್ಕಾರ ಮಾಡಿದ್ರಲ್ಲ ಯಾಕೆ ಅಂತ ಕೇಳಿದಂತೆ. ಆ ಪತ್ರಕರ್ತ ಹೇಳ್ತಾನಂತೆ, ನೋಡಪ್ಪ, ಇದು ಸಾಮಾನ್ಯವಾದ ದೇಶ ಅಲ್ಲ, ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದೇಶ. ಅತ್ಯಂತ ಶರಣರು, ಸಂತರು, ಮಹಾಶಿವಿಗಳು ನೆಲೆಸಿರ್ತಕ್ಕಂಥ ದೇಶ. ಅದು ಯಾವ ದೇಶ ಅಂತಂದ್ರ ಅದು ದೇವರ ನಾಡು ದೇಶ ಅಂತಂದ್ರೆ ಅದು ಭರತ ಭೂಮಿ. ಅದಕ್ಕೋಸ್ಕರ ಅದು ಮುಟ್ಟಿ ನಮಸ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನ ಆ ಜರ್ಮನ್ ದೇಶದ ಒಬ್ಬ ಪತ್ರಕರ್ತ ಹೇಳ್ತಾನಂತಂದ್ರೆ ಈ ಭಾರತ ದೇಶದ ಆಧ್ಯಾತ್ಮಿಕ ಶಕ್ತಿ ಅಂತದನ್ನ ನಾವೆಲ್ಲ ತಿಳ್ಕೋಬೇಕಾಗ್ತಕ್ಕಂಥದ್ದು. ಆ ಒಂದು ಭರತ ಭೂಮಿಯೊಳಗೆ ನಾವೆಲ್ಲ ಬದುಕ್ತಾ ಇದ್ದೇವೆ. ನಮ್ಮಂತ ಪುಣ್ಯವಂತರೇ ನಾವಿಲ್ಲ. ಹೌದು, ನಾವು ಎಷ್ಟು ಕೋಟಿ ನಾವು ಪುಣ್ಯ ಮಾಡಿದಪ್ಪ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂತ ಸಂತರು ಇಲ್ಲಿ ನೋಡಿ ಎಷ್ಟು
ಈ ಮುರುಘಾ ಮಠವನ್ನು ನೋಡಿದ್ರೆ ಬಹಳ ಖುಷಿ ಆಗ್ತದೆ ನನಗೆ. ಹೇಳ್ತಾರಲ್ಲ, ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ, ಜಮ್ಮು ಕಾಶ್ಮೀರ ಕಣಿವೆಯಲ್ಲಿ, ದಿಲ್ಲಿಯ ಗಲ್ಲಿಗಳಲ್ಲಿ, ಕಾಶಿಯ ರಾಶಿಯ ಪುಸ್ತಕಗಳಲ್ಲಿ, ಅಮೃತ ಸರೋವರದ ಸುವರ್ಣ ಮಂದಿರದಲ್ಲಿ, ಮಹಾರಾಷ್ಟ್ರದ ಭಗವಾನ್ ಧ್ವಜಗಳಲ್ಲಿ, ಕರ್ನಾಟಕದ ಮಣ್ಣಿನಲ್ಲಿ, ಅದೇ ಧಾರವಾಡ ಜಿಲ್ಲೆಯೊಳಗ ಇರ್ತಕ್ಕಂಥ ಶಕ್ತಿ ಯಾವುದಾದ್ರೂ ಇದ್ದ ಅದು ಮೃತ್ಯುಂಜಯಪ್ಪ ಅವರ ಶಕ್ತಿ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಆ ಶಕ್ತಿಯಿಂದಲೇ ನಾವು ಬದುಕಲಿಕ್ಕೆ ಇಲ್ಲಿ ಕಾರಣ ಆಗ್ತಾ ಇದೆ. ಆ ನಿಟ್ಟಿನೊಳಗ ಇಲ್ಲಿರ್ತಕ್ಕಂಥ ಒಂದಿಷ್ಟು ಆಧ್ಯಾತ್ಮ ಪರಂಪರೆ, ಆ ಪೂಜ್ಯರು ಆ ಶ್ರೀಮಠದ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಾವು 1917ರೊಳಗ ಈ ದಾಸೋಹ ವಸತಿಯನ್ನ ಮೃತ್ಯುಂಜಯಪ್ಪಗಳು ತೆರೀತಾರ. ಮಹಾತ್ಮರು ಹೆಂಗಿರ್ತಾರಪ್ಪ ಅಂತಂದ್ರ, ತಮ್ಮನ್ನ ತಾವು ಕರ್ಪೂರ ಹೆಂಗೆ ಕರ್ಪೂರ ಹೇಗೆ ಉರಿತದ, ಕರ್ಪೂರ ಕೂರೋದು ಬಯಲಾಗ್ತದಲ್ಲ, ಹಾಗೆ ಈ ಗಂಧ ತೇಯ್ತಿರಲ್ಲ, ಆ ಗಂಧ ಯಾವಾಗ ನಮ್ಗೆ ತೇದು ಸುವಾಸನೆ ಬಿಡ್ತದಲ್ಲ, ಹಂಗ ಪೂಜ್ಯರು ಇರ್ತಾರ. ಹಂಗ ಪೂಜ್ಯರು ಯಾರಿದ್ರು ಅಂತಂದ್ರ ನಮ್ಮ ಮುರುಘಾ ಮಠದ ಮೃತ್ಯುಂಜಯಪ್ಪಗಳು ಇದ್ರು ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಹಾಗಾಗಿ ನಾ ಇಲ್ಲೇ ನೋಡ್ತಾ ಇದ್ದೆ, ಬಹಳ ಖುಷಿ ಆಗ್ತದ. ಈ ಶರಣಾರ್ಥಿ ಅಂತಕ್ಕಂಥದ್ದನ್ನು ಹೇಳಿದಾಗ ಎಲ್ಲರೂ ಕೂಡ ಶರಣು ಸಮರ್ಪಣೆ ಮಾಡಿದ್ವಿ. ಇದು ಶರಣ ಸಮರ್ಪಣೆ ಸಂಸ್ಕಾರ ಬರಬೇಕಾಗಿತ್ತು ಅಂತಂದ್ರ ಇದು ಮುರುಘಾ ಮಠದೊಳಗ ಇಂಥ ಮಠ ಸಂಸ್ಕಾರ ಕೊಡ್ತಕ್ಕಂಥ ಮಠ ಐತೆ ಅಂತ ಉದ್ದೇಶದಿಂದ ನೀವೆಲ್ಲರೂ ಸಂಸ್ಕಾರವಂತರಾಗಿರಿ ಅಂತಕ್ಕಂಥದ್ದನ್ನ ಬಹಳ ಖುಷಿಯಿಂದ ಹೇಳ್ಬೇಕಾಗ್ತಕ್ಕಂಥದ್ದು. ಇವತ್ತಿನ ದಿನ ವಚನಧಾರಿತ ಒಂದು ಚರಿತಾಮೃತ ಒಂದು ಪ್ರವಚನವನ್ನ ಮಾಡಿದ್ರು. ಎಷ್ಟು ಸುಂದರವಾಗಿ ಮಾಡಿದ್ರು ಅಂತಂದ್ರ ಬಹಳ ಖುಷಿ ಆಗ್ತದ. ಯಾಕೆ ವಚನಧಾರಿತ ಇವೆಲ್ಲ ಯಾಕೆ ಬೇಕು ನಮ್ಗೆ? ವಚನಧಾರಿತ ಶರಣ ಚರಿತಾಮೃತ ಯಾಕೆ ಬೇಕು ನಮ್ಮ ಬದುಕಿಗೆ? ನಮ್ಮ ಬದುಕಿಗೆ ಇವು ಪ್ರವಚನಗಳು ಏನ್ ಮಾಡ್ತಾವ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ನೋವುಗಳನ್ನ ಕಡಿಮೆ ಮಾಡ್ತಾವ. ನರಜನ್ಮವನ್ನ ಪಾವನವನ್ನಾಗಿ ಮಾಡ್ತಕ್ಕಂಥದ್ದು ಯಾವುದಂತಂದ್ರ ಇಂಥ ಪ್ರವಚನಗಳು. ಮನೆಯಾಗಿದ್ರೆ ನಾವು ಏನಾದ್ರು ನೆಮ್ಮದಿಯಿಂದ ಇರ್ತೇವೆ. ಇಲ್ಲಿ ನೆಮ್ಮದಿಯಾಗಿ ಕುತ್ಕೊಂಡಿರಲ್ಲ. ಮನೆಯಾಗ ಯಾವತ್ತಾದ್ರೂ ಹಿಂಗೆ ನೆಮ್ಮದಿಯಾಗಿ ಕುತ್ಕೊಂಡಿದ್ರ? ಬರೇ ಗಲಾಟೆನೇ ಇರ್ತದ. ಟಿವಿ ರಿಮೋಟ್ ಸಿಕ್ತಂದ್ರೆ ನೀವು ಧಾರಾವಾಹಿ ಅಂತ ಬಡದಾಡ್ತೀರಿ, ಅವ್ರು ನ್ಯೂಸ್ ಅಂತ ಬಡದಾಡ್ತಾರ. ಏನೋ ಮಾಡಿ ಒಂದು ಟಿವಿ ಹೋಗೋದು ಟಿವಿನ ಮುರಿದು ಬಿಟ್ಟಿರ್ತೀರಿ, ಹೌದಿಲ್ಲ? ಹಂಗ ಅಲ್ಲಿ ಜಂಜಾಟದೊಳಗೆ ಇರ್ತದ. ಯಾವ ಸಾನ್ನಿಧ್ಯದೊಳಗ ಸಮಾಧಾನ ಸಿಗ್ತದ ಆ ಸಾನ್ನಿಧ್ಯ ಯಾವ ಸಾನ್ನಿಧ್ಯ ಅಂತಂದ್ರೆ ಇಂಥ ಪ್ರವಚನ ಮತ್ತು ಗುರು ಸಾನ್ನಿಧ್ಯ ನಮಗೆ ಸಮಾಧಾನ ಸಿಗ್ತದೆ, ಮತ್ತೆಲ್ಲಿ ಸಿಗೋದಿಲ್ಲ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಆ ನಿಟ್ಟಿನೊಳಗ ನಮ್ಮ ಬದುಕು, ನಮ್ಮ ಮನಸ್ಸು ಯಾಕ ನೋದಲ್ಲಿ ದುಃಖದಲ್ಲಿದೆ ಅಂತಂದ್ರ ನಾವು ಊರಾಗ ಒಂದಿಷ್ಟು ತಗೊಂಡು ನಾವು ಮನಸ್ಸಲ್ಲಿ ಹಾಕೋತೇವೆ. ಊರಾಗಿಂದ ಅಷ್ಟೇ ಅಲ್ಲ, ಓಣಿಯೊಳಗಿರ್ತಕ್ಕಂಥ ಒಂದಿಷ್ಟು ತಗೊಂಡು ನಮ್ಮ ಮನಸ್ಸಲ್ಲಿ ಹಾಕೋತೇವೆ, ಹೌದಿಲ್ಲ? ಹಾಕೋತೇವೆ. ಓಣ್ಯಾಗಿನ ಅಷ್ಟಲ್ಲ, ಮನೆಯಾಗಿರ್ತಕ್ಕಂಥದ್ದು ತಗೊಂಡು ಒಂದಿಷ್ಟು ಹಾಕೊಂಡ ಮನಸ್ಸು ದುಃಖಕ್ಕೊಳಗಾಗ್ಯದ. ಈ ದುಃಖಕ್ಕೊಳಗಾಗಿರ್ತಕ್ಕಂಥ ಮನಸ್ಸನ್ನ ಒಂದಿಷ್ಟು ಏನು ಬದುಕನ್ನ ಸುಂದರ ಮಾಡ್ಕೋಬೇಕಾಗಿತ್ತು ಅಂತಂದ್ರ ನಾವು ಏನ್ ಮಾಡ್ಬೇಕು ಅಂತಂದ್ರ ವಚನಗಳನ್ನ ಪಠನೆ ಮಾಡಿದಾಗ ಅಂತ ಬಸವಾದಿ ಶರಣರ ಒಂದು ನೆನದಾಗ ಮಾತ್ರ ನಮ್ಮ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಗ್ಲಿಕ್ಕೆ ಕಾರಣ ಆಗ್ತದೆ. ಅದರಿಂದ ನಮ್ಮ ಬದುಕು ಸುಂದರ ಆಗ್ತದೆ ಅನ್ನೋದನ್ನ ಯಾವ್ದು ತೋರಿಸ್ಕೊಡ್ತದೆ ಅಂತಂದ್ರ ಅಂತ ವಚನ ಸಾಹಿತ್ಯ ತೋರಿಸ್ಕೊಡ್ತದ. ಈಗ ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ. ಸೊಳ್ಳೆ ಬಂದಾಗ ನೀವೇನು ಹಚ್ತೀರಿ? ಸೊಳ್ಳೆ ಬತ್ತಿ ಹಚ್ತಿರಲ್ಲೋ? ಸೊಳ್ಳೆ ಬಂದಾಗ ಸೊಳ್ಳೆ ಬತ್ತಿ ಹಚ್ತೀರಿ, ಗುಡ್ ನೈಟ್ ಅಂತ ಹಚ್ತಿರೋ? ಗುಡ್ ನೈಟ್ ಹಚ್ತೀರಿ. ಅದಕ್ಕೆ ರಕ್ಷಣೆ ಮಾಡ್ಕೊಳಕ್ಕ ನೀವೇನ್ ಮಾಡ್ತೀರಿ? ಸೊಳ್ಳೆ ಬತ್ತಿ ಓಡ್ಸಾಕ ಸೊಳ್ಳೆ ಬತ್ತಿ ಹಚ್ತೀರಿ. ಆದ್ರೆ ಮನಸ್ಸಲ್ಲಿರ್ತಕ್ಕಂಥ ಒಂದಿಷ್ಟು ಸೊಳ್ಳೆಗಳದಾವಲ್ಲ, ಆ ಕಷ್ಟಗಳಂತಕ್ಕಂಥ ಸೊಳ್ಳೆಗಳು ಓಡ್ಬೇಕಂತಂದ್ರ ವಚನ ಸಾಹಿತ್ಯ ಆ ಬಸವಣ್ಣನ ಒಂದು ನೆನೆಸಿದಾಗ ಮೃತ್ಯುಂಜಯಪ್ಪರ ಅಂತಕ್ಕಂಥ ಗುಡ್ ನೈಟ್ ಹಚ್ಚಿ ನೋಡ್ರಿ, ಅವಾಗ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಕಷ್ಟಗಳು ಸೊಳ್ಳೆಗಳು ಹಾರಿ ಹೋಗ್ತಾವ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಈ ಜಗತ್ತಿನೊಳಗ ನಾವು ನಂಬಿಕೆಯಸ್ಥರು ಬಹಳ ಕಮ್ಮಿ ಅದಾರ. ನಾವು ಒಂದಿಷ್ಟು ವಿಚಾರ ಮಾಡ್ಬೇಕಾಗ್ತದ. ನಾವು ನಂಬಿಕೆಯಸ್ಥರು ಕಮ್ಮಿ ಅದಾರ, ಅವ್ರು ನಂಬದೆ ನಾವು ಯಾರು ನಂಬಬೇಕು ಅಂತಂದ್ರ ನಾವು ಪಾತಾಳದೊಳಗೆ ಬಿದ್ರೆ ನಾವ್ ಯಾರ ಕೈ ಹಿಡಿಬೇಕಂತಂದ್ರ ಅಂತ ಮೃತ್ಯುಂಜಯಪ್ಪರ ಅಂತಕ್ಕಂಥ ಮಹಾಸ್ವಾಮಿಗಳು ಮತ್ತೆ ಈಗಿರ್ತಕ್ಕಂಥ ಪೂಜ್ಯರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಪೂಜ್ಯರು ಕೈ ಹಿಡಿದಾಗ ಎಷ್ಟೇ ಪಾತಾಳದೊಳಗೆ ಬಿದ್ರು ಕೂಡ ನಿಮ್ಮನ್ನ ಮೇಲಕ್ಕೆ ಎತ್ತಕ್ಕಂಥ ಶಕ್ತಿ ಯಾರ ಹತ್ರ ಐತಂದ್ರ ಅಂತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಲ್ಲಿ ಇದೆ ಅನ್ನೋದನ್ನ ಬಹಳ ಖುಷಿ ಆಗ್ತದೆ. ಯಾಕಂತಂದ್ರ ನಾನೊಬ್ಬ ಸ್ವಾಮಿಯಾಗಿ ಚಿಕ್ಕವ ನಮ್ಮನ್ನ ಸಣ್ಣವನಾಗಿ ಸ್ವಾಮಿಯನ್ನಾಗಿ ಮಾಡಿಕೊಂಡು ನಮ್ಮನ್ನ ಇಲ್ಲಿ ಕರೆಸಿ ಒಂದಿಷ್ಟು ಆಶೀರ್ವಾದ ಮಾಡಿದ್ರು. ಯಾಕಂತಂದ್ರ ಕಣ್ಣಿನ ಕರಳು ಬೇರೆ ಅಂತ, ಹೊಟ್ಟೆಯಲ್ಲಿ ಇರ್ತಕ್ಕಂಥ ಹೊಟ್ಟೆ ಕರಳು ಬೇರೆ ಅಂತ. ಯಾಕಂತಂದ್ರ ಕಣ್ಣಿನ ಕರಳು ಹೆಂಗಂತಂದ್ರ ಮುಂದೆ ನೋಡಿ ಸುಮ್ಮನೆ
ಅಯ್ಯೋ ಪಾಪ ಅನ್ನೋದಷ್ಟೇ, ಹೌದಿಲ್ಲ? ಒಂದಿಷ್ಟು ಮನೆಯಲ್ಲೋ ಮಗ ಬರ್ಲಿಲ್ಲಪ್ಪ ಅಂತ ಚಡಪಡಿಸ್ತೈತಲ್ಲ, ಮಗ ಎಲ್ಲೋದ, ಅಯ್ಯೋ ಇನ್ನೂ ಬರ್ಲಿಲ್ಲ, ಏನು ಪ್ರಸಾದ ಮಾಡ್ಯಾನೇ ಇಲ್ಲೋ ಅನ್ಕೊಂಡು ಅಂತಿರ್ತದಲ್ಲ, ಅದು ಹೊಟ್ಟಾಯಿನ ಕರಳ. ಅಂತ ತಾಯಿ ಹೃದಯವನ್ನು ಹೊಂದಿರತಕ್ಕಂಥ ಪೂಜ್ಯರು ಅಂತಂದ್ರೆ ನಮ್ಮ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಯಾಕಂತಂದ್ರೆ ಸಾವಿರ ಪುಸ್ತಕಗಳನ್ನು ಬರೆದಾರ. ಅಂದ್ರೆ ಜಗದ್ಗುರು ಸಾವಿರ ಪುಸ್ತಕಗಳನ್ನು ಬರೆದು ನಮ್ಮ ಬದುಕಿಗೆ ಒಂದಿಷ್ಟು ಚಿಂತನೆಗೋಸ್ಕರ ಒಂದಿಷ್ಟು ಚಿಂತೆಗಳು ಹೋಗ್ಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪುಸ್ತಕಗಳನ್ನು ಬರೆದಾರ. ಯಾರಿಗೋಸ್ಕರ ಬರೆದಾರ ಅಂತಂದ್ರೆ ನಿಮ್ಮ ಮನ ಬೆಳಗಬೇಕು, ನಿಮ್ಮ ಮನೆ ಬೆಳಬೇಕು, ನಿಮ್ಮ ಮಕ್ಕಳ ಸಂಸ್ಕಾರ ಅವರ ಭವಿಷ್ಯ ಉಜ್ವಲ ಆಗ್ಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಪೂಜ್ಯರು ಈ ನಾಡಿಗೆ ಅವರ ಒಂದು ಏನ್ ಮಾಡಿದಾರೆ ಅಂತಂದ್ರೆ ಸಾವಿರ ಪುಸ್ತಕಗಳನ್ನ ಬರೆದಿದ್ದಾರೆ ಅನ್ನೋದನ್ನ ಬಹಳ ಖುಷಿಯಿಂದ ಹೇಳ್ಬೇಕಾಗ್ತಕ್ಕಂಥದ್ದು. ಆ ನಿಟ್ಟಿನೊಳಗ ನಮ್ಮ ಕೂಡ ಇಲ್ಲಿ ಕರೆಸಿ ಒಂದು ಮಾತು ಹೇಳ್ತೀನಿ. ಮಾತು ಮನಿ ಕರ್ತಾವ್, ಒಂದು ಮಾತು ಮನಿ ಕೆಡ್ಸ್ತಾವ ಅಂತ. ಎಂಥ ಮಾತು ಮನಿ ಕೆಡಿಸ್ತಾವಂತಂದ್ರ ಒಂದ್ ಸ್ವಲ್ಪ ವಿಚಾರ ಮಾಡಬೇಕಾಗುತ್ತದೆ. ಎಂಥ ಮಾತುಗಳಂತ, ಒಬ್ಬ ಜ್ಯೋತಿಷ್ಕಾರನ ಹತ್ರ ಒಬ್ಬ ವ್ಯಕ್ತಿ ಹೋದ. ಯಾರ ಹತ್ರ ಹೋದ? ಜ್ಯೋತಿಷ್ಕಾರ ಹತ್ರ ಹೋಗಿ ಅವನ ಹತ್ರ ಹೋಗಿ ಹೇಳ್ತಾನಂತ, ಮನಿ ಪ್ರಾಬ್ಲಮ್ಸ್ ಹೇಳ್ತಾನಂತ. ಮನಿ ಪ್ರಾಬ್ಲಮ್ಸ್ ಏನ್ ಹೇಳ್ತಾನಂತಂದ್ರ, ನಮ್ಮ ಮನ್ಯಾಗ ಬರೇ ಜಗಳ ಆಗ್ತಾ ಇದೆ, ಅಡಿಗೆ ಒಳಗೆ ಒಂದಿಷ್ಟು ರುಚಿನೇ ಇಲ್ಲ, ಇದಕ್ಕೆ ಏನೈತಿ ತೆಗೆದು ನೋಡ್ರಿ ಜ್ಯೋತಿಷ್ಕಾರ ಅಂದಾಗ, ಅಲ್ಲೂ ಜ್ಯೋತಿಷ್ಯದೊಳಗೆ ಎಲ್ಲ ಹೇಳ್ಬೋದು, ಆದ್ರೆ ಇದನ್ನ ಹೇಳಕ್ ಸಾಧ್ಯ ಇಲ್ಲ ಅಂತ ಹೇಳ್ದ. ಯಾಕ್ರಿಪ್ಪ ಅಂತಂದವ. ಅಲ್ಲೂ ನಿನ್ನ ಮನೆಯಾಗ ನಡೆಯೋದು ನನ್ನ ಮನೆಯಾಗ ನಡೀತಾ ಇದೆ, ಆದ್ರೆ ನೀ ಚಲೋ ಜೀವನ ನಡೆಸ್ಬೇಕಾಗಿತ್ತು ಅಂತಂದ್ರ, ಚಂದ ಸಂಸಾರ ನಡೆಸ್ಬೇಕಾಗಿತ್ತು ಅಂತಂದ್ರ, ಅವ್ರು ಉಪ್ಪು ಹಾಕ್ಲಿ, ಏನೇ ಖಾರನ ಹಾಕ್ಲಿ, ಜಾಸ್ತಿ ಖಾರ ಹಾಕ್ಲಿ, ಚಲೋ ಆಗೈತೆ ಅಂದ್ಬಿಡು, ನಿನ್ ಸಂಸಾರ ಚಲೋ ಆಗೈತೆ ಅಂತ ಅನ್ಕೋತಿ ಅಂತ ಅಂದ ಕಳಿಸಿದ. ಪಾಪ ಅದ ಹಿಂಗಂದ ಅಂತ ಕಳಿಸಿದ. ಮನೆಗೆ ಬಂತದು. ಮನೆಗೆ ಬಂದು ಇನ್ನೇನು ಮನೆ ಪಾಪ ಮಧ್ಯಾಹ್ನ ಬಂತು, ಹೊಟ್ಟೆ ಹಸ್ತಿತ್ತು, ಹೆಂಡತಿ ಕುತ್ಕೊಂಡಿದ್ದು ಪ್ರಸಾದ ಬಡಿಸು ಅಂದ. ಪ್ರಸಾದ ಹೋಳಿಗೆ ಮಾಡಿದ್ಲು, ಅವಾಗ ಹೋಳಿಗೆ ಮಾಡಿತ್ತು, ಕುತ್ಕೊಂಡ ಶಿಸ್ತ ಪ್ರಸಾದ ಬಡಿಸಿದ್ಲು, ಹೋಳಿಗೆ ತುಪ್ಪ ಹಾಕಿದ್ಲು. ಇನ್ನೇನು ಒಂದು ತುತ್ತು ತಿನ್ನೋ ಅಷ್ಟರೊಳಗೆ ಎಷ್ಟು ಅದ್ಭುತ ಮಾಡಲ್ಲ ನನ್ನ ಹೆಂಡತಿ, ಎಷ್ಟು ಅದ್ಭುತವಾಗಿ ಐತಿ, ತುಪ್ಪ ಬಡಿಸ್ಕೊಂಡು ಊಟ ಹೊಡೆದ್ರೆ ಯಾವತ್ತೂ ಇಂಥ ಪ್ರಸಾದ ಮಾಡಿದ್ದಿಲ್ಲ ನಾನು, ಇವತ್ತ ಪ್ರಸಾದ ಕಂಡಿದ್ದೆ ಅಂತಂದು ಒಂದ್ಸಲ ಹೆಂಡತಿ ಹಿಂಗ ಏನಂತಾರಲ್ಲ ಬಳಿ ಏರ್ಸಿ ಒಂದು ಕಪಾಳಗಿಡಿ ಹೊಡಿತಾರಂತ. ಅಲ್ರಿ 20 ವರ್ಷನ ಅಡಿಗೆ ಮಾಡ್ಕೊಂತ ಬಂದೇನಿ, ಅದೊಂದಿಷ್ಟು ಚಲೋ ಆಗಿಲ್ಲ ಅಂತಂದು ಇವತ್ತು ಪಕ್ಕದ ಮನೆ ಕಮಲ ಹೋಳಿಗೆ ಕೊಟ್ಟಾಳಲ್ಲ ಅದಕ್ಕೆ ಚಲೋ ಆಗೈತೇನ ಅಂತಂದಂತ. ಅಲ್ಲ, ಒಂದ್ ಸ್ವಲ್ಪ ತಿಳ್ಕೋಬೇಕಾಗ್ತಕ್ಕಂಥದ್ದು ಏನಂತಂದ್ರ, ಒಂದು ಮಾತು ಮನಿ ಕಟ್ತಾವ, ಒಂದು ಮಾತು ಮನಿ ಕೆಡಿಸ್ತಾವ. ಎಂಥ ಮಾತುಗಳು ಮನಿ ಕಟ್ತಾವ ಅಂತಂದ್ರ, ಇಂಥ ಪೂಜ್ಯರ ಒಂದು ಆಶೀರ್ವಚನ, ಇಂಥ ವಚನ ಸಾಹಿತ್ಯ, ಇಂಥ ಶರಣರ ಚರಿತಾಮೃತ ಮನಿ ಕಟ್ಟುವಂತ ಕಾರ್ಯವನ್ನ ಮಾಡ್ತಾವ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಆ ನಿಟ್ಟಿನೊಳಗ ನಮ್ಮ ಮಠಮಾನ್ಯಗಳ ಕೊಡುಗೆ ಎಂಥದ್ದು ಅಂತಂದ್ರ, ನಮ್ಮ ಮಠಮಾನ್ಯಗಳ ಕೊಡುಗೆ ನೋಡ್ರಿ, ಮಾವು ಮಲ್ಲಿಗೆ ಕಂಡಾಗಲೆಲ್ಲ ನಾವು ಪಂಪರ್ನ ನೆನಪಾಗ್ತದೆ, ಸಂಪಿಗೆ ಸೇವಂತಿ ಕಂಡಾಗಲೆಲ್ಲ ಹರಿಹರು ನೆನಪಿಗೆ ಬರ್ತಾರೆ. ಮಲೆನಾಡು ಅಂದಾಗಲೆಲ್ಲ ಯಾರು ನೆನಪಿಗೆ ಬರ್ತಾರೆ? ಮಲೆನಾಡು ಅಂದಾಗಲೆಲ್ಲ ನಮ್ಮ ಕುವೆಂಪುರು ನೆನಪಿಗೆ ಬರ್ತಾರೆ. ದಯೆ ಅಂದಾಗಲೇ ನಮಗೆ ಯಾರೊಬ್ಬರು ನೆನಪಿಗೆ ಬರ್ತಾರೆ ಅಂತಂದ್ರ ಬುದ್ಧ ಬರ್ತಾನ. ಅಹಿಂಸೆ ಅಂದಾಗಲೆಲ್ಲ ನಮಗೆ ಯಾರು ಬರ್ತಾರಂತ ಮಹಾವೀರ ಬರ್ತಾನ. ಭಕ್ತಿ ಅಂದಾಗಲೆಲ್ಲ ಯಾರು ಬರ್ತಾರ? ಬಸವಣ್ಣ ಬರ್ತಾನ. ಸತ್ಯ ಅಂದಾಗಲೆಲ್ಲ ನಮ್ಗೆ ಗಾಂಧೀಜಿ ನೆನಪಿಗೆ ಬರ್ತಾನ. ಸಂವಿಧಾನ ಅಂದಾಗಲೇ ನಮಗೆ ಯಾರು ನೆನಪಿಗೆ ಬರ್ತಾರೆ? ಅಂಬೇಡ್ಕರ್ ನೆನಪಿಗೆ ಬರ್ತಾರೆ. ಆದ್ರೆ ಒಂದ್ ತಿಳ್ಕೊಳ್ಳಿ, ಶರಣ, ಸತ್ಸಂಗ ಮತ್ತು ಶಿವಯೋಗ ಇಂಥ ವಚನಧಾರಿತ ದಾಸೋ ಅಂತಕ್ಕಂಥ ನೆನಪಿಗೆ ಬರ್ತಕ್ಕಂಥ ಮಠ ಅಂತಂದ್ರೆ ಅದು ಮುರುಘಾ ಮಠ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಆ ನಿಟ್ಟಿನೊಳಗ ಇಲ್ಲಿ ಬಂದು ಒಂದಿಷ್ಟು ಚಿಂತನೆಯನ್ನ ಮಾಡ್ತಾ ಇದ್ದೀರಿ. ಹೇಳ್ತಾನೆ ಕೊನೆಯದಾಗಿ, ಚಿಂತೆಗಳು ಏನಂತಂದ್ರ ನಮ್ಮ ತಲೆ ಸುತ್ತುವಂತ ಹಕ್ಕಿಗಳಿದ್ದಂಗ ಚಿಂತೆಗಳು, ಅದನ್ನ ಗೂಡು ಕಟ್ಲಿಕ್ಕೆ ಬಿಡಬೇಡಿ ಅಂತ ಹೇಳ್ತಾರೆ. ಒಬ್ಬ ಕಡೆ ಒಂದ್ ಕಡೆ ಏನ್ ಹೇಳ್ತಾನ, ನಮ್ಮ ಸುತ್ತುತ್ತಿರುವ ಚಿಂತೆಗಳು ಹಕ್ಕಿಗಳಿದ್ದಂಗ, ಅದನ್ನ ಗೂಡು ಕಟ್ಟಕ್ ಬಿಡಬೇಡಿ. ಅವು ಗೂಡು ಕಟ್ಟಿದ್ವು ಅಂತಂದ್ರೆ ನೀವು ಚಿತೆಯಾಗಿ ಹೋಗ್ತೀರಿ ಅಂತಕ್ಕಂಥದ್ದನ್ನ ಬಹಳ ಸುಂದರವಾಗಿ ಹೇಳ್ತಾರ. ಆ ಚಿಂತೆಗಳು ಗೂಡು ಕಟ್ಟದೆ ಆಗದೆ ಇರತಕ್ಕಂಥ ಯಾವುದು ಅಂತಂದ್ರ ಇಂಥ ವಚನಧಾರಿತ ಶರಣ ಚರಿತಾಮೃತವನ್ನು ಕೇಳಿದಾಗ, ಅಂತ ಮೃತ್ಯುಂಜಯಪ್ಪ ಅವರ ಒಂದು ಗದಿ ಬಂದು ನಡ್ಕೊಂಡಾಗ ಆ ಚಿಂತನೆಗಳು ಗೂಡು ಕಟ್ಟಲಾರ್ದಂಗ ನಿಮ್ಮ ಬದುಕು ಸುಂದರ ಮಾಡ್ತಾವ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಆ ನಿಟ್ಟಿನೊಳಗ ಪೂಜ್ಯರು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ನೀವು ಬರ್ಬೇಕ್ರಿ ಅಂತಕ್ಕಂಥದ್ದನ್ನ ನಮಗೆ ಹೇಳಿದ್ರು. ಅವರ ಆಶೀರ್ವಾದ ಸದಾವಕಾಲ ನನ್ನ ಮೇಲೆ ಇರ್ಲಿ, ನಮ್ಮ ಮಠದ ಮೇಲೆ ಹೀಗೆ ಸದಾವಕಾಲ ಮಾರ್ಗದರ್ಶನ ಇರ್ಲಿ ಅಂತಕ್ಕಂಥದ್ದನ್ನ, ಅವರ ಆಶೀರ್ವಾದ ಕೂಡ ಹೀಗೆ ಇರ್ಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಒಂದ್ 4 ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಶರಣ ಸಮರ್ಪಣೆ ಮಾಡಿ ಒಂದ್ 4 ಆರಂಭ